ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಸ್ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ಭಗವತೆ ತಸ್ಮೈ ಪ್ರಾಣಾದಿಪ್ರಭವಿಷ್ಣವೇ ಸರ್ವಪ್ರಾಣಿಹೃದಿಸ್ಥಾಯ ವಾಮನಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಟಕೋಪನಿಷತ್ತಿನ 6ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ಯಮ ನಚಿಕೇತ ಕೇಳಿದಂತಹ 3ನೇ ಪ್ರಶ್ನೆ ಮುಕ್ತರಿಗೆ ನಿಯಾಮಕನಾದಂತಹ ಪರಮಾತ್ಮನ ಸ್ವರೂಪ, ಅದರ ಬಗ್ಗೆ ವಿಶೇಷವಾಗಿ ಪರಮಾತ್ಮನ ಒಂದು ಮಹತ್ವವನ್ನು ಹೇಳುತ್ತಾ ಇದ್ದಾನೆ. ನಿನ್ನೆ ನಾವು ಕೇಳಿದಂತೆ ಸ್ತೋಮ ಮಹದುರ್ಗಾಯಂ ಪ್ರತಿಷ್ಠಾಂ ದೃಷ್ಟ್ವಾ ಧೃತ್ಯ ಧೀರೋ ನಚಿಕೇತೋ ಅತ್ಯಸ್ರಾಕ್ಷೀಹಿ ಅಂತ ನಚಿಕೇತನನ್ನು ಯಮಧರ್ಮರಾಜ ಹೊಗಳುತ್ತಾನೆ. ಏನಂತ, ಪ್ರತಿಯೊಬ್ಬರೂ ಕೂಡ ಈ ಜಗತ್ತಿನಲ್ಲಿರುವಂತಹ ನಶ್ವರವಾದಂತಹ ಬೆಳ್ಳಿ ಬಂಗಾರ ಮುಂತಾದಂತಹ ಸಂಪತ್ತಿನಲ್ಲೇನೆ ಮನಸ್ಸನ್ನು ಇಡ್ತಾರೆ. ಆದರೆ ನೀನು ಮಾತ್ರ ಅದ್ಯಾವುದರ ಕಡೆಗೂ ಕೂಡ ಗಮನ ಕೊಡದಂತೆ ಉರುಗಾಯಂ ಪ್ರತಿಷ್ಠಾಂ, ಹಿಂದೆ ಹೇಳಿದರು ಜಗತ ಪ್ರತಿಷ್ಠಾಂ, ಇಡೀ ಜಗತ್ತಿಗೆ ಆಧಾರನಾದಂಥವನು ಪರಮಾತ್ಮ ಅಂತ. ಈಗ ಹೇಳ್ತಾ ಇದ್ದಾರೆ ಪ್ರತಿಷ್ಠಾಂ ಅಂತ. ಪ್ರತಿಷ್ಠಾಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪ್ರತಿಯೊಬ್ಬ ಜೀವಿಗಳ ಒಳಗಡೆನೂ ಕೂಡ ಬಿಂಬರೂಪಿಯಾಗಿ ಇರುವಂತಹ ಪರಮಾತ್ಮನ ಬಗ್ಗೆ ನೀನು ತಿಳಿದು ಏನು ಮಾಡಿದ್ದೀಯಾ, ಯಾವ ಆಸೆ ಆಕಾಂಕ್ಷೆಗಳನ್ನು ಕೂಡ ನೀನು ಒಪ್ಪಿಕೊಳ್ಳಿಲ್ಲ, ಎಲ್ಲವನ್ನು ಕೂಡ ತ್ಯಾಗ ಮಾಡಿದ್ದೀಯಾ ಎಂಬುದಾಗಿ ಯಮಧರ್ಮರಾಜ ಅವನನ್ನು ಚೆನ್ನಾಗಿ ಹೊಗಳುತ್ತಾನೆ. ಹೊಗಳಿ ಮುಂದೆ ಅವನಿಗೆ ಇನ್ನಷ್ಟು ವಿಶೇಷವಾದಂತಹ ಒಂದು ಪರಮಾತ್ಮನ ಒಂದು ಮಹತ್ವವನ್ನು ತಿಳಿಸ್ತಾನೆ. ಯಾರು ಪರಮಾತ್ಮನನ್ನು ಕಂಡು ತೃಪ್ತರಾಗ್ತಾರೋ ಅವರು ನಿಜವಾದಂತಹ ಜ್ಞಾನಿಗಳು ಅಂತ. ಆ ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದ್ರೆ, ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಯಿತಂ ಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮಯೋಗಾದಿಗಮಯನ ಗಮ್ಯಂ ಧೀರ ಹರ್ಷಶೋಕೋ ಜಹಾತಿ ಅಂತ. ಪರಮಾತ್ಮನನ್ನು ಕಂಡಂತಹ ವ್ಯಕ್ತಿ ಏನು ಮಾಡ್ತಾನೆ, ಹರ್ಷ ಮತ್ತು ಶೋಕಗಳನ್ನು ಬಿಡ್ತಾನೆ ಅಂತ. ಹರ್ಷ ಶೋಕ ಅಂತ ಹೇಳಿದ್ರೆ ಸುಖ ಮತ್ತು ದುಃಖಗಳನ್ನು ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಪರಮಾತ್ಮನನ್ನು ಕಂಡಂಥವ್ರು ಏನೇನು ಬಿಡ್ತಾರೆ, ದುಃಖವನ್ನು ಬಿಡುತ್ತಾರೆ. ಅರ್ಥಾತ್ ದುಃಖಿಗಳಾಗುವುದಿಲ್ಲ, ಸುಖಿಗಳಾಗಿರ್ತಾರೆ ಅಂತ ಕಾಣ್ತೇವೆ. ಆದರೆ ಉಪನಿಷತ್ತು ಹೇಳ್ತಾ ಇದೆ ಸುಖ ಮತ್ತು ದುಃಖ ಎರಡನ್ನೂ ಕೂಡ ಬಿಡ್ತಾರೆ ಅಂತ ಹೇಳ್ತಾ ಇದೆ. ಪರಮಾತ್ಮನನ್ನು ಕಂಡರೆ ನಮ್ಮ ಸುಖವೂ ಹೋಗುತ್ತೆ ದುಃಖವೂ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೇನರ್ಥ ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾ ಇರುವಂತಹ ಹರ್ಷ ಸುಖ ಅಂತ ಹೇಳಿದ್ರೆ ಕೇವಲ ಸುಖ ಅಂತ ಅರ್ಥ ಅಲ್ಲ, ಹೊರತು ಈ ಲೌಕಿಕವಾದಂತಹ ಸುಖ ಅಂತ. ಅರ್ಥಾತ್ ಪರಮಾತ್ಮನನ್ನು ಯಾರು ನೋಡ್ತಾರೋ, ಯಾರು ಕಾಣ್ತಾರೋ ಅವರು ಮುಂದೆ ಈ ಲೌಕಿಕವಾದಂತಹ ಸುಖವನ್ನು ಅನುಭವಿಸುವುದಿಲ್ಲ. ಅರ್ಥಾತ್ ಮುಂದೆ ಅವರು ಮೋಕ್ಷ ಎಂಬಂತಹ ಸುಖವನ್ನು ಅನುಭವಿಸ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನನ್ನು ಅವಶ್ಯವಾಗಿ ಕಾಣಲೇಬೇಕು ಎಂಬುದಾಗಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಆದರೆ ಆ ಪರಮಾತ್ಮನನ್ನು ಕಾಣುವುದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆ ಪರಮಾತ್ಮ ಹೇಗಿದ್ದಾನೆ, ತಂ ದುರ್ದರ್ಶಂ ಅಂತ.
ದರ್ಶ ಅಂತ ಹೇಳಿದ್ರೆ ಕಾಣಲಿಕ್ಕೆ ಯೋಗ್ಯನಾದವನು ಅಂತ, ಸುಲಭವಾಗಿ ಕಾಣಿಸ್ತಾನೆ ಅಂತ. ಆದರೆ ಪರಮಾತ್ಮ ಹಾಗಲ್ಲ. ತಮ್ ದುರ್ದರ್ಶಂ ಅಂತ ಹೇಳಿದ್ರೆ ಪರಮಾತ್ಮನನ್ನು ನಮ್ಮ ಹೃದಯದಲ್ಲಿ ಕಾಣಬೇಕು, ಅಥವಾ ಪರಮಾತ್ಮನ ಪರೋಕ್ಷ ಜ್ಞಾನ ನಮಗೆ ಆಗಬೇಕು, ಅಥವಾ ಪರಮಾತ್ಮನ ಪ್ರತ್ಯಕ್ಷ ನಮಗೆ ಆಗಬೇಕು ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಎಂಬುದಾಗಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಅನೇಕ ಜನ್ಮಗಳ ಸಾಧನೆಯ ಫಲವಾಗಿ ಮುಂದೆ ಯಾವುದೋ ಒಂದು ಜನ್ಮದಲ್ಲಿ ಪರಮಾತ್ಮನ ಜ್ಞಾನ ಎಂಬುದು, ಪರಮಾತ್ಮನ ದರ್ಶನ ಎಂಬುದು ನಮಗೆ ಆಗಬಹುದು. ಹಾಗಾಗಿ ಪರಮಾತ್ಮನ ದರ್ಶನ ಎನ್ನುವುದು ಏನಲ್ಲ, ಅಷ್ಟು ಸುಲಭ ಅಲ್ಲ. ಪರಮಾತ್ಮ ಏನಂತಾಯಿತು, ತುಂಬ ಕಷ್ಟ ಅಂತ ಆಯಿತು. ಮತ್ತೆ ಏನಾಗಿದ್ದಾನೆ ಪರಮಾತ್ಮ, ಅವನು ಗೂಢನಾಗಿದ್ದಾನೆ ಅಂತ. ಗೂಢ ಅಂತ ಹೇಳಿದ್ರೆ ಪರಮಾತ್ಮ ಅಷ್ಟು ಸುಲಭವಾಗಿ ಯಾರ ಮುಂದೆ ಕೂಡ ತನ್ನನ್ನು ತಾನು ಬಿಚ್ಚಿಕೊಳ್ಳುವುದಿಲ್ಲ. ಆದಷ್ಟು ಪರಮಾತ್ಮ ಮುಚ್ಚಿಕೊಂಡೇ ಇರ್ತಾನೆ. ಹೇಗೆ ರಾತ್ರಿಯಾದ ತಕ್ಷಣ ಕಮಲಗಳು ಮುಚ್ಚಿಕೊಂಡು ಬಿಡ್ತಾವೋ, ಅದೇ ರೀತಿಯಾಗಿ ಪರಮಾತ್ಮನು ಕೂಡ ತನ್ನನ್ನು ತಾನು ಪ್ರತಿಯೊಬ್ಬರ ಒಳಗಡೆನೇ ತಾನಿದ್ದರೂ ಕೂಡ ಅವನು ತನ್ನನ್ನು ಏನು ಮಾಡ್ಕೊಳ್ಳೋದಿಲ್ಲ, ಓಪನ್ ಅಪ್ ಮಾಡ್ಕೊಳ್ಳೋದಿಲ್ಲ ಅಂತ. ಯಾವಾಗಲೂ ಕೂಡ ಪರಮಾತ್ಮ ಅಭಿವ್ಯಕ್ತನಾಗುವುದಿಲ್ಲ, ಅನಭಿವ್ಯಕ್ತ ಸ್ವರೂಪ, ಅರ್ಥಾತ್ ಮುಚ್ಚಿಕೊಂಡೇ ಇರ್ತಾನೆ ಅಂತ. ಮತ್ತೆ ಹೇಗಿದ್ದಾನೆ, ಅನುಪ್ರವಿಷ್ಟಂ. ಪರಮಾತ್ಮ ಮುಚ್ಚಿಕೊಂಡಿರ್ತಾರೆ ಅಂದ ತಕ್ಷಣ ಬೇರೆ ಎಲ್ಲೋ ಪರಮಾತ್ಮ ಇಲ್ಲ. ಅವನು ಏನಾಗಿದ್ದಾನೆ, ಅನುಪ್ರವಿಷ್ಟಂ, ಎಲ್ಲದರ ಒಳಗಡೆನೂ ಇದ್ದಾನೆ. ಎಲ್ಲದರ ಒಳಗಡೆ ಪರಮಾತ್ಮ ಇದ್ದರೂ ಕೂಡ ಅವನು ಹೇಗಿದ್ದಾನೆ, ಅನುಪ್ರವಿಷ್ಟಂ, ತನ್ನನ್ನು ತಾನು ಮುಚ್ಚಿಕೊಂಡು ಇದ್ದಾನೆ. ಮತ್ತೆ ಹೇಗಿದ್ದಾನೆ, ಗುಹಾಹಿತಂ, ಪ್ರತಿಯೊಬ್ಬ ಪ್ರಾಣಿಗಳ ಹೃದಯ ಗುಹೆಯಲ್ಲಿ ಪರಮಾತ್ಮ ವಾಸವಾಗಿದ್ದಾನೆ. ಮತ್ತು ಗಹ್ವರೇಷ್ಠಂ ಅಂತ. ಗುಹಾಹಿತಂ ಎನ್ನುವಂಥ ಶಬ್ದಕ್ಕೆ ಅರ್ಥ ಸಾಮಾನ್ಯ ಜೀವಿಗಳ ಒಳಗಡೆ ಪರಮಾತ್ಮ ಇದ್ದಾನೆ ಅಂತ. ಗಹ್ವರೇಷ್ಠಂ ಅಂತ ಹೇಳಿದ್ರೆ, ಗಹ್ವರ ಅಂತ ಹೇಳಿದ್ರು ಕೂಡ ಗುಹೆನೇ ಅಂತ ಅರ್ಥ. ಮತ್ತೆ ಯಾಕೆ ಇನ್ನೊಂದ್ಸಲ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಗಹ್ವರೇಷ್ಠಂ ಎನ್ನುವಂಥ ಶಬ್ದಕ್ಕೆ ಅರ್ಥ ಕೇವಲ ಗುಹೆ ಅಂತ ಅರ್ಥ ಅಲ್ಲ, ಹೊರತು ಮುಕ್ತರ ಹೃದಯದಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ ಅಂತ. ಅರ್ಥಾತ್ ಪರಮಾತ್ಮ ನಮ್ಮ ಹೃದಯದಲ್ಲಿ ಇದ್ದಾನೆ, ಜೀವಿಗಳ ಹೃದಯದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ಈ ಪಾಂಚಭೌತಿಕವಾದಂತಹ ಹೃದಯದಲ್ಲಿ ಪರಮಾತ್ಮ ಇಲ್ಲ. ಅರ್ಥಾತ್ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಅವನ ಒಂದು ಹೃದಯ ಅಂತ ಹೊರಗಡೆ ತೆಗೀತಾರೆ. ಆ ಹೃದಯದಲ್ಲಿ ಪರಮಾತ್ಮ ಇರೋದಲ್ಲ. ಮತ್ತು ಪರಮಾತ್ಮ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಆ ಹೃದಯದಲ್ಲಿ ಯಾರಿದ್ದಾರೆ, ಜೀವಿ ಇದ್ದಾನೆ. ಆ ಜೀವಿ ಅತ್ಯಂತ ಸೂಕ್ಷ್ಮ ಸ್ವರೂಪ, ಆ ಜೀವಿಯ ಒಳಗಡೆ ಪರಮಾತ್ಮ ಇದ್ದಾನೆ ಅಂತ. ಆ ಜೀವಿಯ ಒಳಗಡೆ ಹೃದಯ ಇದೆ, ಅಂದರೆ ಅವನ ಸ್ವರೂಪವಾದಂತಹ ಹೃದಯ ಇದೆ. ಆ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ನಾವೇನರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಪರಮಾತ್ಮ ನಮಗೆ ಇರುವಂತಹ ಅಥವಾ ಲಬ್ಡಬ್ಬೆ ಅಂತ ಹೊಡೆದುಕೊಳ್ಳುವಂತಹ ಹೃದಯದಲ್ಲಿ ಪರಮಾತ್ಮ ಇಲ್ಲ, ಹೊರತು ನಮ್ಮ ಅರ್ಥಾತ್ ಜೀವಿಯ ಸ್ವರೂಪಭೂತವಾದಂತಹ ಹೃದಯದಲ್ಲಿ ಒಳಗಡೆ ಪರಮಾತ್ಮ ವಾಸವಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಗಹ್ವರೇಷ್ಠಂ, ಪ್ರತಿಯೊಬ್ಬ ಮುಕ್ತರ ಒಳಗಡೆನೂ ಕೂಡ ಪರಮಾತ್ಮ ನಿಯಾಮಕನಾಗಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪರಮಾತ್ಮ ಅವನು ಪುರಾಣ ಅಂತ. ಪುರಾಣ ಅಂತ ನಮಗೇನಂತ ಅನ್ಕೋತೀವಿ, ಈ ಯಾವುದೋ ಭಾಗವತ ಪುರಾಣ, ಸ್ಕಂದ ಪುರಾಣ, ಪದ್ಮ ಪುರಾಣ ಅಂತ ಪುರಾಣ ಶಬ್ದಕ್ಕೆ ನಾವು ಅರ್ಥ ಮಾಡ್ತೇವೆ. ಆದರೆ ನಿಜವಾದಂತಹ ಪುರಾಣ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ, ಅತ್ಯಂತ ಪುರಾತನನಾದಂತಹ ವ್ಯಕ್ತಿ. ಅಣತೀತಿ ಪುರಾಣಂ ಅಂತ. ಅಂದರೆ ಯಾರು ಎಲ್ಲದಕ್ಕಿಂತಲೂ ಕೂಡ ಮುಂಚೆ ಇದ್ದನೋ, ಯಾರು ಎಲ್ಲ ನಾಶ ಆದ ಮೇಲೂ ಇರ್ತಾನೋ ಅವನು ನಿಜವಾದಂತಹ ಪುರಾಣ ಅಂತ. ಎಲ್ಲದಕ್ಕಿಂತಲೂ ಕೂಡ ಮುಂಚೆ ಇರುವವರು ಯಾರು, ಪರಮಾತ್ಮ ಒಬ್ಬನೇ. ಎಲ್ಲ ನಾಶ ಆದ ಮೇಲೂ ಕೂಡ ಮಹಾಪ್ರಳಯದಲ್ಲಿ ಇಡೀ ಜಗತ್ತೇ ನಾಶ ಆದಾಗಲೂ ಕೂಡ ಯಾವ ಪ್ರಳಯ ಸಮುದ್ರದಲ್ಲಿ ಆಲದ ಎಲೆ ಮೇಲೆ ಮಲಗಿಕೊಂಡು ಯಾರಿರ್ತಾರೆ, ಪರಮಾತ್ಮ ಒಬ್ಬನೇ ಇರ್ತಾನೆ. ಹಾಗಾಗಿ ನಿಜವಾದಂತಹ ಪುರಾಣ ಅಂತ ಹೇಳಿದರೆ ಅದು ಪರಮಾತ್ಮನೊಬ್ಬನೇ. ಇಂತಹ ಪರಮಾತ್ಮನನ್ನು ಅವನೇನಾಗಿದ್ದಾನೆ, ದೇವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನಾವು ಪರಮಾತ್ಮ ಅಂತ ಕರಿತೀವಿ, ದೇವರು ಅಂತ ಕರಿತೇವೆ. ನಾವು ಮೊನ್ನೆ ಕೇಳಿದಂತೆ ದೇವ ಶಬ್ದಕ್ಕೆ ಅರ್ಥ, ಒಂದು ಅರ್ಥ ದಿವಕ್ರೀಡಾಯಾಮ್, ಇಡೀ ಜಗತ್ತನ್ನು ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವಂತಹ ಪರಮಾತ್ಮ. ಅದನ್ನು ಯಾವುದೇ ಕಷ್ಟ ಇಲ್ಲದಂತೆ, ಶೋಕ ಇಲ್ಲದಂತೆ ಅನಾಯಾಸವಾಗಿ ಮಾಡ್ತಾನೆ ಅನ್ನೋದು ದೇವ ಎನ್ನುವಂಥ ಶಬ್ದದ ಒಂದು ಅರ್ಥ. ಆದರೆ ವಾಸ್ತವಿಕವಾಗಿ ದೇವ ಶಬ್ದಕ್ಕೆ ಸುಮಾರು 10 ಅರ್ಥಗಳಿವೆ. ದೇವ, ದಿವಕ್ರೀಡಾ, ವಿಜಗೀಷ, ವ್ಯವಹಾರ, ದ್ಯುತಿ, ಸ್ತುತಿ, ಸ್ವಪ್ನ, ಮೋದ, ಮದ, ಕಾಂತಿ, ಗತಿಷು ಅಂತ 10 ಅರ್ಥಗಳಲ್ಲಿ ದೇವ ಎನ್ನುವಂತಹ ಶಬ್ದವನ್ನು ನಾವು ಪ್ರಯೋಗ ಮಾಡ್ತೇವೆ. ಇಲ್ಲಿ ಹೇಳ್ತಾರೆ ದೇವಂ ಮತ್ವ, ದೇವರನ್ನು ತಿಳಿಬೇಕು ಅಂತ.
ದೇವರನ್ನು ತಿಳಿಬೇಕು ಅಂತ ಹೇಳಿದ್ರೆ ಮೊದಲು ದೇವರು ಏನಂತ ಗೊತ್ತಿರಬೇಕು. ಏನು ದೇವರು ಅಂತ ಹೇಳಿದ್ರೆ ಮೊದಲನೇ ಅರ್ಥ ಕ್ರೀಡಾ ಅಂತ, ಅಂದರೆ ಇಡೀ ಜಗತ್ತನ್ನು ಪರಮಾತ್ಮ ಅತ್ಯಂತ ಹೇಗೆ ಸಣ್ಣ ಮಕ್ಕಳು ಆಟಿಕೆ ಸಾಮಾನ್ಯ ಜೊತೆಗೆ ಆಟ ಆಡುವುದಾಗಿ ಎಷ್ಟು ಸುಲಭವಾಗಿ ಆಟ ಆಡ್ತಾರೋ ಅಷ್ಟೇ ಸುಲಭವಾಗಿ, ಅದಕ್ಕಿಂತ ಸುಲಭವಾಗಿ ಪರಮಾತ್ಮ ಏನು ಮಾಡ್ತಾನೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ. ಇದು ದೇವ ಶಬ್ದದ ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ ವಿಜಿಗೀಷ ಅಂತ. ವಿಜಿಗೀಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗೆಲ್ಲುವುದು ಅಂತ ಅರ್ಥ. ಇಲ್ಲಿ ಪರಮಾತ್ಮನಿಗೆ ದೇವ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಎಲ್ಲವನ್ನೂ ವಿಜಿಗೀಷ, ಗೆದ್ದಂತಹ ವ್ಯಕ್ತಿ, ಅರ್ಥಾತ್ ಎಲ್ಲರಿಗಿಂತಲೂ ಕೂಡ ಅತ್ಯಂತ ಹಿರಿಯನಾದಂತಹ ವ್ಯಕ್ತಿ ಅಂತ. ಪರಮಾತ್ಮ ಸರ್ವೋತ್ತಮನಾದಂತಹ ವ್ಯಕ್ತಿ, ಹಾಗಾಗಿ ಅವನೇನಾಗ್ತಾನೆ, ದೇವ ಅಂತ ಕರೆಸ್ಕೊಳ್ತಾನೆ. ಮುಂದಿನದ್ದೇನು, ವ್ಯವಹಾರ ಅಂತ. ಏನು ಪರಮಾತ್ಮ ವ್ಯವಹಾರ ಅಂತ ಹೇಳಿದ್ರೆ ನಾವು ಬದುಕಿದ್ದಾಗ ಏನೆಲ್ಲ ವ್ಯವಹಾರಗಳನ್ನು ನಡೆಸ್ತೇವೋ ಆ ಎಲ್ಲ ವ್ಯವಹಾರಗಳಿಗೂ ಕೂಡ ಪ್ರಧಾನ ನಿಯಾಮಕ ಯಾರು, ಅದು ಪರಮಾತ್ಮ. ಕೇವಲ ಇಲ್ಲಿ ಮಾತ್ರ ಅಲ್ಲ, ನಾವು ಸತ್ತ ಮೇಲೆ ಮೋಕ್ಷವನ್ನು ಪಡೆದಾಗಲೂ ಕೂಡ ಅಲ್ಲೂ ಕೂಡ ನಮ್ಮ ಎಲ್ಲ ವ್ಯವಹಾರಗಳಿಗೆ ನಿಯಾಮಕನಾಗಿ ಪರಮಾತ್ಮನೇ ಇರ್ತಾನೆ. ಹಾಗಾಗಿ ಪರಮಾತ್ಮನಿಗೆ ದೇವ ಅಂತ ಹೆಸರು. ಇನ್ನೊಂದು ಅರ್ಥ ದ್ವಿತೀಯ ಅಂತ. ದ್ವಿತೀಯ ಅಂತ ಹೇಳಿದ್ರೆ ಬೆಳಕು. ಬೆಳಕು ಅಂತ ಹೇಳಿ ಯಾವುದೋ ಸಾಮಾನ್ಯ ಸೂರ್ಯನ ಬೆಳಕೋ ಚಂದ್ರನ ಬೆಳಕೋ ಪರಮಾತ್ಮನ ಬೆಳಕಲ್ಲ. ಮತ್ತು ಪರಮಾತ್ಮನ ಬೆಳಕ ಎಂತಹದ್ದು ಅಂತೇಳಿ ಅವನಿಗಿರುವಂತಹ ಬೆಳಕು ಜ್ಞಾನ ಮತ್ತು ಆನಂದದ ಬೆಳಕು ಅಂತೆ. ಆ ರೀತಿಯಾಗಿ ಜ್ಞಾನಾನಂದಗಳಿಂದಾಗಿ ಪರಿಪೂರ್ಣನಾದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮ ದೇವ. ಮುಂದಿನದ್ದು ಸ್ತುತಿ, ಸ್ತೋತ್ರ ಅಂತ. ಸ್ತೋತ್ರಕ್ಕೆ ಯೋಗ್ಯನಾದಂಥವನು ಪರಮಾತ್ಮ ಅನ್ನೋದು ದೇವ ಶಬ್ದದ ಅರ್ಥ. ಯಾವ ಸ್ತೋತ್ರ ಅಂತ ಹೇಳಿದರೆ ಕೇವಲ ನಾವು ಹೇಳುವಂಥ ವಿಷ್ಣು ಸಹಸ್ರನಾಮ ಅಥವಾ ಇನ್ನೊಂದು ಯಾವುದೋ ಸ್ತೋತ್ರಗಳೋ ಸೂಕ್ತಗಳೋ ಉಪನಿಷತ್ತುಗಳೋ ಅವುಗಳು ಮಾತ್ರ ಪರಮಾತ್ಮವನ್ನು ಹೇಳುವಂಥದ್ದಲ್ಲ. ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳುತ್ತವೆ. ಹಾಗಾಗಿ ಪರಮಾತ್ಮ ಏನು, ಸರ್ವ ಶಬ್ದವಾಚ್ಯ, ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತವೆ. ಅಷ್ಟು ಮಾತ್ರ ಅಲ್ಲ, ಲೋಕದಲ್ಲಿ ಇರುವಂತಹ ಲೌಕಿಕವಾದಂತಹ ಶಬ್ದಗಳು, ಅರ್ಥಾತ್ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲನ್ನು ಹಾಕಿದರೆ ಅದು ಏನು ಟಣ್ ಅಂತ ಶಬ್ದ ಬರುತ್ತೆ. ಹಕ್ಕಿಗಳು ಅವುಗಳು ಕೂಗ್ತಾ ಇರ್ತವೆ, ವ್ಯಾಘ್ರಗಳು ಗರ್ಜನೆ ಮಾಡ್ತವೆ, ಆನೆಗಳು ಜೋರಾಗಿ ಕೂಗ್ತವೆ, ನದಿಗಳು ಹರಿಬೇಕಾದ್ರೆ ಜುಳು ಜುಳು ಅಂತ ಒಂದು ಶಬ್ದ ಬರುತ್ತೆ. ಹೀಗೆ ಪ್ರಕೃತಿಯಲ್ಲಿ ಇರುವಂತಹ ಎಲ್ಲ ವಿಧವಾದಂತಹ ಪ್ರಾಣಿಗಳ, ಪಕ್ಷಿಗಳ, ನದಿಗಳ, ಸಮುದ್ರಗಳ, ಪರ್ವತಗಳ, ಗಿಡ ಮರಗಳ ಪ್ರತಿಯೊಂದು ಶಬ್ದವೂ ಕೂಡ ಏನಾಗುತ್ತೆ, ಅದು ಪರಮಾತ್ಮನನ್ನೇ ಸ್ತೋತ್ರ ಮಾಡುವುದರಲ್ಲಿ ಪರ್ಯವಸಾನ ಆಗುತ್ತೆ. ಹಾಗಾಗಿ ಪರಮಾತ್ಮ ಏನಾಗ್ತಾನೆ, ಸರ್ವ ಶಬ್ದವಾಚ್ಯ ಮತ್ತು ಸರ್ವನಾದವಾಚ್ಯ. ಹಾಗಾಗಿ ಪರಮಾತ್ಮ ಏನು, ದೇವ ಅಂತ ಕರೆಸ್ಕೊಳ್ತಾನೆ. ಮುಂದಿನ ಅರ್ಥ ಸ್ವಪ್ನ ಅಂತ. ಅಂದರೆ ನಮಗೆ ಸ್ವಪ್ನ, ರಾತ್ರಿ ಮಲಗಿಕೊಂಡಾಗ ಕೆಲವೊಮ್ಮೆ ಸ್ವಪ್ನ ಬೀಳುತ್ತೆ, ಕನಸು ಬೀಳುತ್ತೆ. ಆ ಕನಸು ಸತ್ಯನೋ ಸುಳ್ಳು ಅಂತ ಶಾಸ್ತ್ರದಲ್ಲಿ ಒಂದು ವಿಮರ್ಶೆ ಇದೆ. ಅನೇಕ ಜನ ಸ್ವಪ್ನ ಎಂಬುದು ಸುಳ್ಳು ಅಂತ ಹೇಳ್ತಾರೆ. ಆದರೆ ಸ್ವಪ್ನ ಎಂಬುದು ಸುಳ್ಳು ಅಲ್ಲ, ಅದು ಅತ್ಯಂತ ಸತ್ಯವಾದದ್ದು. ಹಾಗಾದರೆ ನಾವು ಒಂದು ವಸ್ತುವನ್ನು ನೋಡ್ತೇವೆ, ಮಲಗಿಕೊಂಡಾಗ ನಮ್ಮ ಮುಂದೆ ಒಂದು ಚೇರ್ ಇರುತ್ತೆ, ಮತ್ತು ವಾಪಸ್ಸಿದ್ದಾಗ ಏನಿರುತ್ತೆ ಆ ಚೇರ್ ಅಲ್ಲೇ ಇರುತ್ತೆ. ಹಾಗಾದರೆ ಚೇರ್ ಏನಾಯಿತು, ಸತ್ಯ ಆಯಿತು. ಆದರೆ ನಾವು ಮಲಗಿಕೊಂಡಾಗ ಕನಸಿನಲ್ಲಿ ಯಾವುದೋ ಒಂದು ಆನೆಯನ್ನು ನೋಡ್ತೇವೆ, ತಕ್ಷಣ ಎಚ್ಚರ ಆಗುತ್ತೆ, ಆದರೆ ನಮ್ಮ ಕಣ್ಣ ಮುಂದೆ ಏನಿರೋದಿಲ್ಲ, ಆನೆ ಇರುವುದಿಲ್ಲ. ಹಾಗಾದರೆ ಆನೆ ಏನಾಯಿತು, ಸುಳ್ಳಾಯಿತು ಎಂಬುದಾಗಿ ಶಾಸ್ತ್ರದಲ್ಲಿ ಅನೇಕ ರೀತಿಯಾದ ವಾದವನ್ನು ಹೇಳ್ತಾರೆ. ಆದರೆ ನಮ್ಮ ಸಿದ್ಧಾಂತದ ಪ್ರಕಾರ ಸ್ವಪ್ನ ಎಂಬುದು ಅತ್ಯಂತ ಸತ್ಯವಾದಂತಹ ವಸ್ತು. ಸ್ವಪ್ನದಲ್ಲಿ ಕಂಡಂತಹ ವಸ್ತುಗಳು ಹೊರಗಡೆ ಯಾಕೆ ಕಾಣೋದಿಲ್ಲ ಅಂತ ಹೇಳಿದರೆ, ಸ್ವಪ್ನದಲ್ಲಿ ಪರಮಾತ್ಮ ತಾತ್ಕಾಲಿಕವಾಗಿ ಅವುಗಳನ್ನೆಲ್ಲವನ್ನು ಕೂಡ ಸೃಷ್ಟಿ ಮಾಡಿ ನಮಗೆ ಅದರಿಂದ ಉಂಟಾಗುವಂತಹ ಭೋಗವನ್ನು ಉಂಟು ಮಾಡ್ತಾನೆ. ಹಾಗಾಗಿ ಸ್ವಪ್ನ ಎಂಬುದು ಅತ್ಯಂತ ಸತ್ಯವಾದದ್ದು. ಅಂತಹ ಸ್ವಪ್ನಕ್ಕೆ ನಿಯಾಮಕನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ದೇವ ಅಂತ ಹೆಸರು. ಮುಂದಿನ ಅರ್ಥ ಮೋದ ಅಂತ. ಮೋದ ಅಂತ ಹೇಳಿದರೆ ಸಂತೋಷ ಅಂತ ಅರ್ಥ. ಪರಮಾತ್ಮ ದುಃಖದ ಸ್ಪರ್ಶವೇ ಇಲ್ಲದೇ ಇರುವಂತಹ ಆನಂದ ಸ್ವರೂಪಿ. ಹಾಗಾಗಿ ಪರಮಾತ್ಮನಿಗೆ ದೇವ ಅಂತ ಹೆಸರು. ಮತ್ತು ಕಾಂತಿ, ಕಾಂತಿ ಅಂತ ಹೇಳಿ ಉತ್ತಮವಾದಂತಹ ಕಾಂತಿಯುಕ್ತನಾದಂಥವನು ಪರಮಾತ್ಮ. ಅನೇಕ ಸ್ತೋತ್ರಗಳು ಹೇಳುವಂತೆ ಪರಮಾತ್ಮ ಸಾವಿರಾರು ಸೂರ್ಯರ ಪ್ರಭೆಯುಳ್ಳವನು, ಅದೇ ರೀತಿಯಾಗಿ ಸಾವಿರಾರು ಚಂದ್ರರ ಪ್ರಭೆಯುಳ್ಳವನು ಅಂತ. ಅಂದರೆ ಎರಡೂ ಕೂಡ ವಿರುದ್ಧ.
ಸಾವಿರಾರು ಸೂರ್ಯರ ಒಟ್ಟಿಗೆ ಹುಟ್ಟಿದರೆ ಏನಾಗುತ್ತೆ? ಭಾರಿ ಬಿಸಿ ಇರುತ್ತೆ. ಸಾವಿರಾರು ಚಂದ್ರರ ಒಟ್ಟಿಗೆ ಉದಿಸಿದರೆ ಏನಾಗುತ್ತೆ? ಭಾರಿ ತಂಪಾಗಿರುತ್ತೆ. ಪರಮಾತ್ಮ ಸಾವಿರಾರು ಚಂದ್ರರ ಪ್ರಭೆಯುಳ್ಳವನೂ ಆಗಿದ್ದಾನೆ, ಸಾವಿರಾರು ಸೂರ್ಯರ ಪ್ರಭೆಯುಳ್ಳವನೂ ಆಗಿದ್ದಾನೆ ಅಂತ ಶಾಸ್ತ್ರ ಹೇಳುತ್ತೆ. ಇದು ಹೇಗೆ ಸಾಧ್ಯ? ಇದು ಪರಸ್ಪರ ಎರಡೂ ಕೂಡ ವಿರುದ್ಧವಾದದ್ದು, ಆಪೋಸಿಟ್ ಆದದ್ದು. ಇದು ಒಂದೇ ಪರಮಾತ್ಮನಲ್ಲಿ ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ, ಪರಮಾತ್ಮನ ಬೆಳಕು ಸಾವಿರಾರು ಸೂರ್ಯರು ಒಟ್ಟಿಗೆ ಉದಿಸಿದರೆ ಯಾವ ರೀತಿಯಾಗಿ ಪ್ರಖರವಾಗಿರುತ್ತೋ ಅಷ್ಟೇ ಪ್ರಖರವಾಗಿರುತ್ತೆ. ಅಂದರೆ ಬೆಳಕು ಮಾತ್ರ ಇರುತ್ತೆ, ಆ ಬೆಳಕಿನ ಪ್ರಭಾವ ಬಿಸಿ ಇರೋದಿಲ್ಲ ಅಂತೆ. ಬೆಳಕಿರುತ್ತೆ, ಬೆಳಕು ಯಾವ ರೀತಿ ಇರುತ್ತೆ? ಸೂರ್ಯನ ರೀತಿ ಇರುತ್ತೆ. ಅದರ ಪ್ರಭಾವ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ? ಚಂದ್ರನ ರೀತಿ ಇರುತ್ತೆ ಅಂತ. ಅಂದರೆ ಪರಮಾತ್ಮನ ಸುತ್ತಲೂ ಕೂಡ ಸಾವಿರಾರು ಸೂರ್ಯರ ಒಂದು ಬೆಳಕಿರುತ್ತೆ. ಆ ಬೆಳಕಿನ ಹತ್ತಿರ ಹೋದರೆ ನಮ್ಮ ಬೆಳಕು ನಮ್ಮನ್ನು ಸುಡುವುದಿಲ್ಲ, ಹೊರತು ಚಂದ್ರನ ಹತ್ತಿರ ಹೋದಾಗ ಯಾವ ರೀತಿಯಾಗಿ ತಂಪಾಗಿರುತ್ತೋ ಆ ರೀತಿಯಾಗಿ ತಂಪಾಗಿರುತ್ತೆ ಅಂತ ವಿಶಿಷ್ಟವಾದಂತಹ ಕಾಂತಿಯುಕ್ತನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ದೇವ ಅಂತ ಹೆಸರು. ಕೊನೆಯ ಅರ್ಥ ಗತಿಷು ಅಂತ. ಗತಿಷು ಅಂತ ಹೇಳಿದ್ರೆ, ಒಂದು ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಸರ್ವಗತ. ಆದ್ದರಿಂದಾಗಿ ಪರಮಾತ್ಮ ದೇವ, ಮತ್ತು ಪರಮಾತ್ಮ ದೊಡ್ಡ ಜ್ಞಾನಿ. ಗತಿ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಹಾಗಾಗಿ ಪರಮಾತ್ಮ ಜ್ಞಾನಿ, ಸರ್ವಜ್ಞ ಅಂತ. ಹೀಗೆ ಪರಮಾತ್ಮನನ್ನು ನಾವು ದೇವರು ಅಂತ ಕರಿಬೇಕು ಅಂಥೇಳಿ ಇಷ್ಟು ಅರ್ಥ ಮಾಡಿಕೊಂಡಿರಬೇಕು. ಇಂತಹ ಪರಮಾತ್ಮನನ್ನು ಯಾರು ತಿಳಿತಾರೋ ಅಂತಹ ವ್ಯಕ್ತಿ ಹರ್ಷಶೋಕವು ಜಹಾತಿ. ಹರ್ಷ ಅಂಥೇಳಿ ಸಂತೋಷ, ಸಂತೋಷ ಅಂಥೇಳಿ ಲೌಕಿಕವಾದಂತಹ ಸಂತೋಷ ಮತ್ತು ಶೋಕ, ದುಃಖ ಎಲ್ಲವನ್ನೂ ಕೂಡ ಬಿಟ್ಟು ಮುಂದೆ ಶಾಶ್ವತ ಸುಖ ಸ್ವರೂಪವಾದಂತಹ ಮೋಕ್ಷವನ್ನು ಪಡೀತಾನೆ ಎಂಬುದಾಗಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಸರಿ, ಪರಮಾತ್ಮನನ್ನು ಇಷ್ಟೆಲ್ಲ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರಿ. ಅವನನ್ನು ಗೂಢ, ಮತ್ತೆ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲದರ ಒಳಗಡೆನೂ ಪರಮಾತ್ಮ ಇದ್ದಾನೆ, ಎಲ್ಲದರ ಹೊರಗೂ ಪರಮಾತ್ಮ ಇದ್ದಾನೆ, ಅವನು ದೇವ, ಹಾಗೆ ಹೀಗೆ ಅಂತ ಎಲ್ಲವನ್ನು ಕೂಡ ತಿಳಿಸಿದರೆ, ಈ ರೀತಿಯಾಗಿ ನಾವು ಹೇಗೆ ತಿಳಿದುಕೊಳ್ಳಬೇಕು ಇದನ್ನು ನಮಗೆ ಹೇಳುವವರು ಯಾರು ಅಂತ ಹೇಳಿದ್ರೆ ಮುಂದೆ ಹೇಳ್ತಾ ಇದ್ದಾರೆ, ಗುರುಗಳ ಉಪದೇಶದಿಂದಾಗಿಯೇ ಪರಮಾತ್ಮನ ಸರಿಯಾದಂತಹ ತತ್ವಜ್ಞಾನ ಎಂಬುದು ಬರಲಿಕ್ಕೆ ಸಾಧ್ಯ. ಏತತ್ ಶ್ರುತ್ವಾ ಸಂಪರಿಗೃಹ್ಯ ಮರ್ತ್ಯ ಪ್ರಹ್ಯಧರ್ಮ್ಯಂ ಅಣುಮೇನ ಮಾಪ್ಯ ಸಮೋದತೆ ಮೋದನೀಯಂ ಹಿ ಲಬ್ಧ ವಿವೃತ್ತ ಸದ್ಮ ನಚಿಕೇತಸಂ ಮನ್ಯೇ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪರಮಾತ್ಮನನ್ನು ಶ್ರುತ್ವ ಅಂದರೆ ಕೇಳಬೇಕು. ಯಾರಿಂದ? ಯೋಗ್ಯವಾದಂತಹ, ನಾವು ಮೊನ್ನೆ ಕೇಳಿದಂತೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಪರಮಾತ್ಮ ಬೇರೆ, ನಾನು ಬೇರೆ ಅಂತ ತಿಳಿದುಕೊಂಡಂತಹ ವ್ಯಕ್ತಿಗಳಿಂದಾಗಿ ನಾವು ಪರಮಾತ್ಮನ ಬಗ್ಗೆ ಸರಿಯಾಗಿ ತಿಳಿಯಬೇಕು. ನಾನೇ ಪರಮಾತ್ಮ ಅಂತ ತಿಳಿದುಕೊಂಡಂತಹ ವ್ಯಕ್ತಿ ಸರಿಯಾಗಿ ನಮಗೆ ಪರಮಾತ್ಮನನ್ನು ತಿಳಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದೆವು. ಹಾಗಾಗಿ ಅಂತಹ ಯೋಗ್ಯನಾದಂತಹ ಜ್ಞಾನಿಯಿಂದಾಗಿ ನಾವು ಪರಮಾತ್ಮನ ಬಗ್ಗೆ ಸರಿಯಾಗಿ ಮೊದಲು ಕೇಳಬೇಕು. ಯತಶ್ರುತ್ವ ಕೇಳಬೇಕು. ಆಮೇಲೆ ಏನು ಮಾಡಬೇಕು? ಸಂಪರಿಗೃಹ್ಯ ಅಂತ ಹೇಳ್ತಾ ಇದ್ದಾರೆ. ಸಂಪರಿಗೃಹ್ಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ತುಂಬ ಚೆನ್ನಾಗಿ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತೆ. ಕೇಳಿದ್ದನ್ನು ಅಷ್ಟೇ ಬಿಡಬಾರದು, ಅದನ್ನು ಚೆನ್ನಾಗಿ ಮನನ ಮಾಡಿ ಇನ್ನೊಬ್ಬರಿಗೆ ಹೇಳಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ. ಹಾಗಾಗಿ ಕೇಳಬೇಕು, ಕೇಳಿದ್ದನ್ನು ಚೆನ್ನಾಗಿ ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಯಾವ ಮನುಷ್ಯ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾನೋ ಅಂತಹ ವ್ಯಕ್ತಿ ಪ್ರವೃಹ್ಯ ಧರ್ಮ್ಯಂ ಅಣುಮೇನ ಮಾಪ್ಯ ಅಂತ ಹೇಳ್ತಾ ಇದ್ದಾರೆ. ಪ್ರವೃಹ್ಯ ಧರ್ಮಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪ್ರವೃಹ್ಯ ಅಂತ ಹೇಳಿದ್ರೆ, ಈ ಪರಮಾತ್ಮ ಅಂದರೆ ನಾನು ಇಲ್ಲಿ ತನಕ ಯಾವ ಪರಮಾತ್ಮನ ಬಗ್ಗೆ ಕೇಳಿದೆನೋ ಆ ಪರಮಾತ್ಮ ನನಗಿಂತ ಭಿನ್ನನಾಗಿದ್ದಾನೆ, ಅಂದರೆ ನಾನೇ ಬೇರೆ ಪರಮಾತ್ಮನೇ ಬೇರೆ ಎಂಬುದಾಗಿ ಚೆನ್ನಾಗಿ ತಿಳಿದುಕೊಂಡು ಅವನೇನು ಮಾಡ್ತಾನೆ? ಧರ್ಮ್ಯಂ ಅಣುಮ್ ಅಂದರೆ ಅಣು ಅಂತ ಹೇಳಿದ್ರೆ ನಾವು ಮೊನ್ನೆ ಕೇಳಿದಂತೆ ಪರಮ ಅಣುಸ್ವರೂಪ, ಅತ್ಯಂತ ಚಿಕ್ಕವಾದಂತಹ ಸೂಕ್ಷ್ಮವಾದಂತಹ ಸ್ವರೂಪ ಪರಮಾತ್ಮನ ಸ್ವರೂಪ. ಅಂತಹ ಪರಮಾತ್ಮನನ್ನು ತಾನು ಮೋಕ್ಷದಲ್ಲಿ ಪಡೆದು ಕೊನೆಗೆ ಏನು ಮಾಡ್ತಾನೆ? ಸ ಮೋದತೆ. ಮೋದತೆ ಅಂತ ಹೇಳಿದ್ರೆ ಸುಖವನ್ನು ಅನುಭವಿಸ್ತಾನೆ ಅಂತ. ಯಾಕೆ? ಅವನು ಹೊಂದಿರೋದು ಯಾರನ್ನ? ಮೋದನೀಯಂ ಹಿ ಲಬ್ಧ. ಪರಮಾತ್ಮೆಯನ್ನು ಮೋದನೀಯ, ಅತ್ಯಂತ ಸುಖಸ್ವರೂಪಿ. ಹಾಗಾಗಿ ಅತ್ಯಂತ ಸುಖಸ್ವರೂಪಿಯಾದಂತಹ ಪರಮಾತ್ಮನನ್ನು ಉಪಾಸನೆ ಮಾಡಿ ಅವನನ್ನು ಪಡೆದಂತಹ ವ್ಯಕ್ತಿ ಅವನೇನಾಗ್ತಾನೆ? ಅವನು ಸುಖವನ್ನೇ ಪಡೀತಾನೆ. ಹಾಗಾಗಿ ವಿವೃತ್ಮ ಸದ್ಮ ನಚಿಕೇತಸಂ ಮನ್ಯೆ. ಹಾಗಾಗಿ ಅಂತಹ ವ್ಯಕ್ತಿ ಮೋಕ್ಷಕ್ಕೆ ಹೋಗ್ತಾನೆ. ಯಾರು? ಪರಮಾತ್ಮನನ್ನು ಚೆನ್ನಾಗಿ ತಿಳಿದುಕೊಂಡು ಉಪದೇಶ ಪಡೆದುಕೊಂಡು ಉಪಾಸನೆ ಮಾಡಿದವನು ಅಂತ.
ಅದಕ್ಕೆ ಮುಂದೆ ಹೇಳ್ತಾರೆ ಇನ್ನೊಂದು ವಿಚಾರ, ವಿವೃತ್ತ ಸದ್ಮ ನಚಿಕೇತ ಸಮ್ಮನ್ನೆ. ಸದ್ಮ ಅಂತ ಹೇಳಿದ್ರೆ ಬಾಗಿಲು, ಮನೆ ಅಂತ. ಅಂತಹ ಮೋಕ್ಷದ ಬಾಗಿಲು ನಚಿಕೇತ ನಿನಗೆ ಈಗಾಗಲೇ ತೆರೆದುಕೊಂಡಿದೆ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಇದರ ಅರ್ಥ ನಚಿಕೇತ ಈಗಾಗಲೇ ಅವನು ಬಹಳ ದೊಡ್ಡ ಜ್ಞಾನಿ, ಅಪರೋಕ್ಷ ಜ್ಞಾನಿ ಆಗಿದ್ದ. ಇನ್ನಷ್ಟು ಹೆಚ್ಚು ತಿಳಿದುಕೊಳ್ಳಲಿಕ್ಕೆ ಏನಾಗಿದ್ದ, ಅವನು ಯಮನ ಹತ್ತಿರ ಬಂದಿದ್ದ ಹೊರತು ಅವನಿಗೆ ಏನು ಗೊತ್ತಿರಲಿಲ್ಲ ಎಂಬುದಾಗಿ ಅರ್ಥ ಅಲ್ಲ. ಅದಕ್ಕೆ ಯಮ ಹೇಳ್ತಾ ಇದ್ದಾನೆ, ವಿವೃತ್ತ ಸದ್ಮ ನಚಿಕೇತ ನಿನಗೆ ಈಗಾಗಲೇ ಆ ಮೋಕ್ಷದ ಬಾಗಿಲು ಎಂಬುದು ತೆರೆದುಕೊಂಡು ಇದೆ. ಹಾಗಾಗಿ ನೀನು ಅವಶ್ಯವಾಗಿ ಮೋಕ್ಷಕ್ಕೆ ಹೋಗ್ತೀಯಾ ಎಂಬುದಾಗಿ ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಯಾರು ಮಾಡ್ತಾ ಇದ್ದಾರೆ, ಅವನ ಗುರುಗಳಾದಂತಹ ಯಮಧರ್ಮರಾಜ ಮಾಡ್ತಾ ಇದ್ದಾನೆ. ಹೀಗೆ ವಿಶೇಷವಾದಂಥ ಉಪದೇಶವನ್ನು ಮಾಡ್ತಾನೆ. ಇಷ್ಟೆಲ್ಲ ಆಯಿತು. ಇಲ್ಲಿಯ ತನಕ ಯಮಧರ್ಮರಾಜ ಏನು ಮಾಡಿದ, ಪರಮಾತ್ಮನ ಬಗ್ಗೆ ವಿಶೇಷವಾದಂತಹ ಒಂದು ಜ್ಞಾನವನ್ನು ಅವನು ಉಪದೇಶ ಮಾಡಿದ. ಅದೇ ರೀತಿಯಾಗಿ ನಚಿಕೇತನನ್ನು ಚೆನ್ನಾಗಿ ಹೊಗಳಿದ. ನೀನು ಭಾರಿ ಶ್ರೇಷ್ಠ, ಎಲ್ಲವನ್ನು ಬಿಟ್ಟಿದ್ದೀಯಾ, ಈ 10 ವರ್ಷಕ್ಕೇನೆ ಈ ರೀತಿಯಾದಂಥ ವೈರಾಗ್ಯ ಬರೋದು ತುಂಬ ಕಷ್ಟ, ಹಾಗೆ ಹೀಗೆ ಅಂತ ನಚಿಕೇತನನ್ನು ಚೆನ್ನಾಗಿ ಹೊಗಳಿದ. ನಚಿಕೇತನಿಗೆ ಸ್ವಲ್ಪ ಮುಜುಗರ ಆಗಲಿ ಪ್ರಾರಂಭ ಆಯಿತು ಅಂತೆ. ನಾನು ಬಂದಿದ್ದ್ಯಾಕೆ, ಪರಮಾತ್ಮನ ಬಗ್ಗೆ ಉಪದೇಶವನ್ನು ಕೇಳಲಿಕ್ಕೆ. ಯಮಧರ್ಮರಾಜ ಏನು ಮಾಡ್ತಾ ಇದ್ದಾನೆ, ನನ್ನನ್ನೇ ಹೊಗಳ್ತಾ ಇದ್ದಾನೆ. ಹಾಗಾಗಿ ಕೊನೆಗೆ ಅವನಿಗೆ ತನ್ನ ಹೊಗಳಿಕೆಯನ್ನು ಕೇಳಿ ಸಾಕಾಯಿತು ಅಂತೆ. ಕೊನೆಗೆ ಹೇಳ್ತಾನೆ ಯಮಧರ್ಮರಾಜ, ನನ್ನನ್ನು ಹೊಗಳೋದನ್ನು ನಿಲ್ಲಿಸು ಅಂತ. ಯಾಕೆ ಅಂತ ಹೇಳಿದ್ರೆ, ನಾನು ಬಂದಿದ್ಯಾತಕ್ಕೋಸ್ಕರ, ಪರಮಾತ್ಮನನ್ನು ಕೇಳಲಿಕ್ಕೋಸ್ಕರ. ನೀನು ಪರಮಾತ್ಮನನ್ನು ಹೇಳೋದಕ್ಕಿಂತ ಜಾಸ್ತಿ ನನ್ನನ್ನೇ ಹೊಗಳ್ತಾ ಇದ್ದರೆ ಅದರಿಂದ ಏನಾಗುತ್ತೆ, ಒಂದು ವೇಳೆ ನನಗೇ ನನ್ನ ಮೇಲೆ ಅಹಂಕಾರ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಮೊನ್ನೆ ಕೇಳಿದಂತೆ ಅಹಂಕಾರ ಎಂಬುದು ನಾವು ಮಾಡಿದಂತಹ ಎಲ್ಲ ವಿಧವಾದಂತಹ ಸಾಧನೆಗಳನ್ನು ನಾಶ ಮಾಡುವಂತಹ ಸಣ್ಣ ಬೆಂಕಿಯ ಕಿಡಿ ಇದ್ದಂತೆ. ಹೇಗೆ ಒಣಗಿದ ಹುಲ್ಲಿಗೆ ಸಣ್ಣ ಬೆಂಕಿಯ ಕೆಡೆ ಬಿದ್ದರೆ ಎಲ್ಲವೂ ಸುಟ್ಟು ಹೋಗುತ್ತೋ, ಹಾಗೆ ನಾವು ಮಾಡಿದಂತಹ ಅಪಾರ ಸಾಧನೆಗಳಿಗೆ ಆ ಎಲ್ಲವನ್ನು ಕೂಡ ನಾನೇ ಮಾಡಿದೆ, ನಾನೇ ಶ್ರೇಷ್ಠ ಅಂತ ಅಹಂಕಾರ ಪಟ್ಟರೆ ಅದೆಲ್ಲವೂ ಕೂಡ ಏನಾಗುತ್ತೆ, ನಾಶವಾಗಿ ಹೋಗಿಬಿಡುತ್ತೆ. ಹೊರತು ಆ ಎಲ್ಲವನ್ನು ಕೂಡ ನನ್ನಲ್ಲಿ ಇರುವಂತಹ ಪರಮಾತ್ಮ ಮಾಡಿಸಿದ ಎಂಬಂತಹ ಬುದ್ಧಿ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಚಿಕೇತ ಹೇಳ್ತಾ ಇದ್ದಾನೆ, ನನ್ನನ್ನು ಹೊಗಳುವುದನ್ನು ಮೊದಲು ನಿಲ್ಲಿಸಿ ನೀನೇನು ಮಾಡಬೇಕು, ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಎತ್ತತ್ ಪಶ್ಯಸಿ ತದ್ವದ. ನನಗೆ ಪರಮಾತ್ಮನ ಬಗ್ಗೆ ತಿಳಿಸು, ಇನ್ನಷ್ಟು ಹೆಚ್ಚು ತಿಳಿಸು ಅಂತ. ಈಗಾಗಲೇ ಅನೇಕ ವಿಷಯಗಳನ್ನು ಹೇಳಿದ್ದೀಯಾ, ಇನ್ನಷ್ಟು ಹೆಚ್ಚು ತಿಳಿಸು ಅಂತ ಹೇಳ್ತಾ ಇದ್ದಾನೆ. ಆ ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳ್ತಾರೆ, ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್. ಪರಮಾತ್ಮ ಧರ್ಮಕ್ಕಿಂತಲೂ ಭಿನ್ನನಾಗಿದ್ದಾನೆ, ಅಧರ್ಮಕ್ಕಿಂತಲೂ ಭಿನ್ನನಾಗಿದ್ದಾನೆ. ಅರ್ಥಾತ್ ಧರ್ಮದಿಂದಲೂ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ಅಧರ್ಮದಿಂದಾಗಿಯೂ ಕೂಡ ಪರಮಾತ್ಮನನ್ನು ತಿಳಿಯಲಿಕ್ಕೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗುತ್ತೆ. ನಾವು ಜಗತ್ತಿನಲ್ಲಿ ಸಾಮಾನ್ಯ ಗೊತ್ತಿರೋದೇನು, ಅಧರ್ಮಾಚರಣೆಯನ್ನು ಮಾಡಿದರೆ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಧರ್ಮಾಚರಣೆ ಮಾಡಿದರೆ ಏನಾಗುತ್ತೆ, ಪರಮಾತ್ಮನ ತಿಳಿತೇವೆ. ಆದರೆ ನಚಿಕೇತ ಹೇಳ್ತಾ ಇದ್ದಾನೆ, ಧರ್ಮಾಚರಣೆಯನ್ನು ಮಾಡಿದರೆ ಪರಮಾತ್ಮನ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಹೇಗೆ ಸಾಧ್ಯ, ಧರ್ಮ ಇರೋದೇ ನಮ್ಮನ್ನು ಕಾಪಾಡಲಿಕ್ಕೆ, ಪರಮಾತ್ಮನ ತಿಳಿಯಲಿಕ್ಕೆ. ಆದರೆ ನಚಿಕೇತ ಹೇಳ್ತಾ ಇದ್ದಾನೆ, ಧರ್ಮವನ್ನು ಆಚರಣೆ ಮಾಡಿದರೆ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೇನು ಅರ್ಥ ಅಂತ ಹೇಳಿದ್ರೆ, ಇಲ್ಲಿ ನಚಿಕೇತ ಹೇಳ್ತಾ ಇರುವಂತಹ ಧರ್ಮ ಶಬ್ದಕ್ಕೆ ಅರ್ಥ, ಧರ್ಮ ಎರಡು ರೀತಿಯಾಗಿದೆ ಅಂತ. ನಾವು ಮಾಡುವಂತಹ ಧರ್ಮಾಚರಣೆಗಳು, ಕರ್ಮಾಚರಣೆಗಳು ಎರಡು ರೀತಿಯಾಗಿದೆ ಅಂತ. ಒಂದು ಕಾಮ್ಯ ಕರ್ಮ, ಇನ್ನೊಂದು ಅಕಾಮ್ಯ ಕರ್ಮ. ಕಾಮ್ಯ ಕರ್ಮ ಅಂತ ಹೇಳಿ ಏನೋ ಒಂದನ್ನು ಬಯಸಿ ಮಾಡೋದು, ಅದು ಬೇಕು ಇದು ಬೇಕು ಅಂತ ಬಯಸಿ ಮಾಡೋದನ್ನು ಕಾಮ್ಯ ಕರ್ಮ ಅಂತ ಹೇಳ್ತಾರೆ. ಅಕಾಮ್ಯ ಕರ್ಮ ಅಂತ ಹೇಳಿದ್ರೆ ಪರಮಾತ್ಮ ಪ್ರೀತನಾಗಲಿ ಎಂಬಂತಹ ಒಂದೇ ಒಂದು ಉದ್ದೇಶದಿಂದಾಗಿ ಮಾಡುವಂತಹ ಕರ್ಮ ಅಕಾಮ್ಯ ಕರ್ಮ. ಇಲ್ಲಿ ನಚಿಕೇತನ ತಂದೆಯಾದಂತಹ ಉದ್ಧಾರಕ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದ, ದಾನ ದಕ್ಷಿಣೆಯನ್ನೆಲ್ಲ ಕೊಡ್ತಾ ಇದ್ದ. ಯಾಕೆ ಕೊಡ್ತಾ ಇದ್ದ, ಅವನಿಗೆ ಸ್ವರ್ಗ ಬೇಕಿತ್ತು, ಸ್ವರ್ಗವನ್ನು ಬಯಸಿ ಕೊಡ್ತಾ ಇದ್ದ. ಹಾಗಾಗಿ ಇದೇನಾಯಿತು, ಕಾಮ್ಯ ಕರ್ಮ ಆಯಿತು. ಹಾಗಾಗಿ ಇಲ್ಲಿ ಧರ್ಮ ಅಂತ ಹೇಳಿದ್ರೆ ಕಾಮ್ಯ ಕರ್ಮ ಎಂಬುದಾಗಿ ಅರ್ಥ. ಕಾಮ್ಯ ಕರ್ಮಗಳಿಂದಾಗಿ, ಅರ್ಥಾತ್ ಏನೋ ಒಂದು ಫಲವನ್ನು ಬಯಸಿ ನಾವು ಧರ್ಮಾಚರಣೆಗಳನ್ನು ಮಾಡಿದರೆ ಅದರಿಂದಾಗಿ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅದು ವ್ಯರ್ಥನ ಸಂಪೂರ್ಣವಾಗಿ ಅಂತ ಹೇಳಿದ್ರೆ ಖಂಡಿತ ವ್ಯರ್ಥ ಅಲ್ಲ.
ಅದಕ್ಕೂ ಒಂದು ಫಲ ಇದ್ದೇ ಇದೆ. ಸ್ವರ್ಗ ಎಂಬಂತಹ ಫಲ ಎಂಬುದು ಯಾವುದಕ್ಕಿದೆ? ನಾವು ಮಾಡುವಂತಹ ಕಾಮ್ಯ ಕರ್ಮಗಳಿಗೆ ಇದ್ದೇ ಇದೆ. ಆದರೆ ಅತ್ಯಂತ ಶ್ರೇಷ್ಠವಾದಂತಹ ಮೋಕ್ಷ ಎಂಬಂತಹ ಫಲ ಎಂಬುದು ಯಾವುದಕ್ಕಿಲ್ಲ? ನಾವು ಮಾಡುವಂತಹ ಕಾಮ್ಯ ಕರ್ಮಗಳಿಗೆ. ಅರ್ಥಾತ್ ಏನನ್ನೋ ಒಂದನ್ನು ಬಯಸಿ ನಾವು ಕರ್ಮಗಳನ್ನು ಮಾಡಿದರೆ ಅದಕ್ಕೆ ಪರಮಾತ್ಮ ಮೋಕ್ಷವನ್ನು ಕೊಡುವುದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್. ಧರ್ಮಾಧರ್ಮಗಳಿಗಿಂತ ವಿಲಕ್ಷಣನಾದಂಥವನು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಎರಡನೇದು ಅಧರ್ಮ. ಅಧರ್ಮ ಅಂತಂದರೆ ಪಾಪಕರ್ಮಗಳು. ಅದರಿಂದಂತಲೂ ಪರಮಾತ್ಮ ಅನುಗ್ರಹ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಪಾಪಕರ್ಮಗಳಿಗೂ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ, ಮತ್ತು ಕಾಮ್ಯ ಕರ್ಮಗಳಿಗೆ ಏನೋ ಒಂದನ್ನು ಬಯಸಿ ನಾವು ಕರ್ಮವನ್ನು ಮಾಡಿದರೆ ಅದಕ್ಕೂ ಕೂಡ ಪರಮಾತ್ಮ ಮೋಕ್ಷವನ್ನು ಕೊಡುವುದಿಲ್ಲ. ಇನ್ನೊಂದೇನು? ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್. ಕೃತಾಕೃತಕ್ಕಿಂತ ವಿಲಕ್ಷಣನಾದಂಥವನು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಏನು ಕೃತಾಕೃತ ಅಂತ ಹೇಳಿದ್ರೆ, ಕೃತ ಅಂತ ಹೇಳಿದ್ರೆ ಸೃಷ್ಟಿ ಮಾಡುವುದು, ಹುಟ್ಟುವುದು. ಅಕೃತ ಅಂತ ಹೇಳಿದ್ರೆ ಹುಟ್ಟದೇ ಇರುವುದು ಅಂತ. ಹುಟ್ಟುವುದು ಹುಟ್ಟದೇ ಇರುವುದು ಬೇರೆ ಬೇರೆ ವಸ್ತು ಆದರೆ ಸರಿಯಾಗುತ್ತೆ. ಅದೇ ಕೃತಾಕೃತ ಅಂತ ಜೀವನಿಗೆ ಹೇಳ್ತಾ ಇದ್ದಾರೆ. ಜೀವನು ಕೃತ ಮತ್ತು ಅಕೃತ, ಅರ್ಥಾತ್ ಅವನು ಹುಟ್ಟುತ್ತಾನೆ ಮತ್ತು ಹುಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಉಪನಿಷತ್ತು ನಾನು ನಿನ್ನೆ ಕೇಳಿದಂತೆ ಒಗಟಿನ ರೂಪದಲ್ಲಿ ಎಲ್ಲವನ್ನು ಕೂಡ ಹೇಳ್ತಾ ಹೋಗುತ್ತೆ. ಇಲ್ಲಿ ಕೃತಾತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಕೃತ ಅಂತ ಹೇಳಿದರೆ ಹುಟ್ಟುವುದು, ಅಕೃತ ಅಂತ ಹೇಳಿದರೆ ಹುಟ್ಟದೇ ಇರುವುದು ಅಂತ. ಯಾರು? ಜೀವ. ಒಬ್ಬನೇ ಜೀವ ಹುಟ್ಟುತ್ತಾನೆ, ಹುಟ್ಟೋದು ಇಲ್ಲ ಅಂತ. ಹೇಗೆ ಅಂತ ಹೇಳಿದ್ರೆ, ಹುಟ್ಟುವುದು ಹೇಗೆ ಅಂತ ಹೇಳಿದ್ರೆ, ಪರಮಾತ್ಮ ಜೀವನಿಗೆ ಅವನನ್ನು ಹುಟ್ಟಿಸ್ತಾನೆ. ಹೇಗೆ ಹುಟ್ಟಿಸ್ತಾನೆ ಅಂತ ಹೇಳಿದ್ರೆ, ಜೀವ ವಾಸ್ತವಿಕವಾಗಿ ನಿತ್ಯ. ಪರಮಾತ್ಮ ಯಾವ ರೀತಿಯಾಗಿ ನಿತ್ಯನಾಗಿದ್ದಾನೋ ಜೀವನು ಕೂಡ ಅದೇ ರೀತಿಯಾಗಿ ನಿತ್ಯನಾಗಿದ್ದಾನೆ. ಅಂತಹ ನಿತ್ಯನಾದಂತಹ ಜೀವ ಹುಟ್ಟೋದು ಅಂತ ಹೇಳಿದ್ರೆ ಒಂದು ದೇಹದ ಸಂಪರ್ಕವನ್ನು ಕೊಡುವುದು. ಅವನವನ ಸಾಧನೆಗೆ ಅನುಸಾರವಾಗಿ ಮನುಷ್ಯ ದೇಹವನ್ನು, ನಾಯಿಯ ದೇಹವನ್ನು, ಹುಲಿಯ ದೇಹವನ್ನು, ಒಂದು ಕ್ರಿಮಿಯ ದೇಹವನ್ನು, ಯಾವುದೋ ಒಂದು ಮರದ ಜೀವವನ್ನು, ಪಕ್ಷಿಯ ದೇಹವನ್ನು ಅವನಿಗೆ ಕೊಟ್ಟು ಹುಟ್ಟಿಸುವುದು. ಇದೇ ಜೀವ ಹುಟ್ಟುವುದು ಅಂತ. ಇನ್ನು ಅವನೇನಾಗಿದ್ದಾನೆ? ಅಕೃತ. ಅಕೃತ ಅಂತ ಹೇಳಿದರೆ ಆ ಜೀವ ಹುಟ್ಟೋದು ಅಂತೇಳಿ ಅವನಿಗೆ ದೇಹ ಕೊಡುವುದು ಅಷ್ಟೇ. ಒಂದು ಜೀವನನ್ನು ಹುಟ್ಟಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೇಗೆ ಪರಮಾತ್ಮ ನಿತ್ಯನೋ ಹಾಗೆ ಜೀವನು ಕೂಡ ನಿತ್ಯನಾಗಿದ್ದಾನೆ. ಅನಾದಿ ಕಾಲದಿಂದಾಗಿ ಅನಂತ ಕಾಲದವರೆಗೆ ಜೀವ ಇರ್ತಾನೆ. ಹೀಗೆ ಜೀವ ಹುಟ್ಟುತ್ತಾನೆ, ಹುಟ್ಟೋದಿಲ್ಲ. ಹುಟ್ಟುತ್ತಾನೆ ಅಂತ ಹೇಳಿದ್ರೆ ಈ ದೇಹದಿಂದಾಗಿ ಹುಟ್ಟುತ್ತಾನೆ, ಹುಟ್ಟೋದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಹುಟ್ಟೇ ಇಲ್ಲ ವಾಸ್ತವಿಕವಾಗಿ. ಯಾಕೆ? ಅವನು ಅನಾದಿ ನಿತ್ಯ ಅಂತ. ಹೀಗೆ ಜೀವನಿಗಿಂತಲೂ ಕೂಡ ವಿಲಕ್ಷಣನಾದಂಥವನು ಪರಮಾತ್ಮ. ಅರ್ಥಾತ್ ಪರಮಾತ್ಮನಿಗೆ ಏನಿಲ್ಲ, ಹುಟ್ಟು ಸಾವುಗಳು ಎಂಬುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು? ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ. ಅಂದರೆ ಪರಮಾತ್ಮ ಈಗ ಅನೇಕ ಜನ ನಮ್ಮೆಲ್ಲರನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ವರ್ತಮಾನ, ಪ್ರೆಸೆಂಟ್ ನಾವಿದ್ದೇವೆ. ನಮ್ಮ ಹಿಂದೆ ಅನೇಕ ಜೀವಿಗಳು ಹುಟ್ಟಿ ಸತ್ತು ಹೋಗಿದ್ದಾರೆ, ಮುಂದೆ ಅನೇಕ ಜೀವಿಗಳು ಹುಟ್ಟಿ ಸಾಯಲಿಕ್ಕೆ ಅಂತ ಇದ್ದಾರೆ. ಪರಮಾತ್ಮ ಏನಾಗಿದ್ದಾನೆ? ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ. ಪರಮಾತ್ಮ ಹಿಂದೆ ಆಗಿ ಹೋದಂತಹ ಅನಂತ ಜೀವಿಗಳಿಗಿಂತಲೂ ಕೂಡ ಭಿನ್ನನಾಗಿದ್ದಾನೆ. ಮುಂದೆ ಹುಟ್ಟುವಂತಹ ಸಾಯುವಂತಹ ಅನಂತ ಜೀವಿಗಳಿಗಿಂತಲೂ ಕೂಡ ಭಿನ್ನನಾಗಿದ್ದಾನೆ. ನಮಗಿಂತಲೂ ಕೂಡ ಭಿನ್ನನಾಗಿದ್ದಾನೆ. ಅಂತಹ ಪರಮಾತ್ಮನ ಬಗ್ಗೆ ನಮಗೆ ತಿಳಿಸಿಕೊಡುವ ಅಂತ ಹೇಳ್ತಾ ಇದ್ದಾನೆ. ಒಟ್ಟಿನಲ್ಲಿ ಪರಮಾತ್ಮ ಎಲ್ಲ ಜೀವರಿಗಿಂತಲೂ ಕೂಡ ಅತ್ಯಂತ ವಿಲಕ್ಷಣನಾದಂತಹ ವ್ಯಕ್ತಿ. ಯಾಕೆ ಅಂತ ಹೇಳಿದರೆ ಪರಮಾತ್ಮ ಸರ್ವೋತ್ತಮ, ನಾವು ಕೆಳಗಡೆ ಇರುವಂತಹ ವ್ಯಕ್ತಿ. ಪರಮಾತ್ಮ ಸರ್ವಜ್ಞ, ನಾವು ಅಲ್ಪಜ್ಞರು. ಪರಮಾತ್ಮ ಸರ್ವಸಮರ್ಥ, ನಮ್ಮ ಕೈಯಲ್ಲಿ ಒಂದು ದೊಡ್ಡ ಬಂಡೆಕಲ್ಲನ್ನು ಕೂಡ ಎತ್ತಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪರಮಾತ್ಮ ಎಲ್ಲವನ್ನೂ ಕೂಡ ತಾನು ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅಂತ ತಾನು ಕುಳಿತ ಕಡೆಯಿಂದಲೇ ಎಲ್ಲವನ್ನು ಕೂಡ ಸೃಷ್ಟಿ ಮಾಡುವಂತಹ ಸ್ವರೂಪ ಯಾರದ್ದು? ಪರಮಾತ್ಮನದ್ದು. ಆದರೆ ನಾವು ಒಂದು ಸಣ್ಣ ಮನೆಯನ್ನು ಕಟ್ಟಬೇಕಾದರೂ ಕೂಡ 10 ತಿಂಗಳುಗಳ ಕಾಲ ಕಷ್ಟಪಟ್ಟು 10 ಜನ ಸೇರಿ ಒಂದು ಮನೆಯನ್ನು ಕಟ್ತೇವೆ. ಆದರೆ ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಾದರೆ ತಾನು ಕುಳಿತ ಕಡೆಯಿಂದಲೇ ಬ್ರಹ್ಮಾಂಡ ಸೃಷ್ಟಿಯಾಗಬೇಕು ಅಂತ ಇಚ್ಛೆ ಪಟ್ಟರೆ ಸಾಕು, ಇಡೀ ಬ್ರಹ್ಮಾಂಡ ಎಂಬುದು ಅತ್ಯಂತ ಸಿಸ್ಟಮೆಟಿಕ್ ಆಗಿ ಸೃಷ್ಟಿಯಾಗುತ್ತೆ. ಹಾಗಾಗಿ ನಾವೇ ಬೇರೆ, ಪರಮಾತ್ಮನೇ ಬೇರೆ. ಅಂತಹ ಪರಮಾತ್ಮನ ಬಗ್ಗೆ ನಮಗೆ ತಿಳಿಸಿಕೊಡುವಂಥ ಯಮಧರ್ಮರಾಜನ ಬಳಿ ಪ್ರಶ್ನೆ ಮಾಡಿದಾಗ ಮತ್ತೆ ಪರಮಾತ್ಮನ ಬಗ್ಗೆ ಇನ್ನಷ್ಟು ವಿಶೇಷವಾಗಿ ತಿಳಿಸ್ತಾ ಹೋಗ್ತಾನೆ. ಅದೇ
ಸರ್ವೇ ವೇದಾ ಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ತೇತತ್ ಅಂತ ಯಮಧರ್ಮರಾಜ ಉಪದೇಶ ಮಾಡ್ತಾ ಇದ್ದಾನೆ. ಮೊದಲನೇ ವಿಶೇಷಣ ಸರ್ವೇ ವೇದಾ ಯತ್ ಪದಂ ಆಮನಂತಿ ಅಂತ. ಅಂದರೆ ಒಟ್ಟು 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ. ಆ 3 ವೇದಗಳ ಇನ್ನೊಂದು ಪ್ರಭೇದನೇನೆ ಅಥರ್ವ ವೇದ. ಸರ್ವೇ ವೇದಾ ಯತ್ ಪದಮಾಮನಂತಿ ಅಂತ ಅಂದರೆ ಜಗತ್ತಿನಲ್ಲಿರುವಂತಹ ಎಲ್ಲ ವೇದರಾಶಿಗಳು ಕೂಡ ಯಾರನ್ನು ಹೇಳ್ತಾ ಇವೆ? ಪರಮಾತ್ಮನನ್ನೇ ಹೇಳ್ತಾ ಇವೆ ಎಂಬುದಾಗಿ ಯಮಧರ್ಮರಾಜ ಮೊದಲಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅಲ್ಲ, ಅದೇ ಹೇಗೆ ಸಾಧ್ಯ? ಋಗ್ವೇದ ಪ್ರಾರಂಭ ಆಗುತ್ತೆ. ಋಗ್ವೇದ ಪ್ರಾರಂಭ ಆಗೋದು ಹೇಗೆ ಅಂತ ಹೇಳಿದ್ರೆ, ಅಗ್ನಿಮಿ ಈಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತ ಆರಮ್ರತ್ನಧಾತಾಮಂ ಅಂತ ಅಗ್ನಿಯನ್ನು ಹೇಳುವಂತಹ ಸೂಕ್ತವೇನೇ ಋಗ್ವೇದದ ಮೊದಲ ಸೂಕ್ತ. ಮುಂದೆ ವರುಣನನ್ನು ಹೇಳುತ್ತೆ, ಗಣಪತಿಯನ್ನು ಹೇಳುತ್ತೆ, ರುದ್ರನನ್ನು ಹೇಳುತ್ತೆ, ಹೀಗೆ ವಾಯುದೇವರನ್ನು ಹೇಳುತ್ತೆ, ಬ್ರಹ್ಮನನ್ನು ಹೇಳುತ್ತೆ, ಸರಸ್ವತಿ ಸೂಕ್ತ ಅಂತ ಇದೆ, ಶ್ರೀ ಸೂಕ್ತ ಅಂತ ಇದೆ. ಹೀಗೆ ಅನೇಕ 100 ಜನ ದೇವತೆಗಳನ್ನು ಹೇಳುವಂತಹ ಅನೇಕ ಸೂಕ್ತಗಳು ಎಲ್ಲಿ ಇವೆ? ವೇದದಲ್ಲಿ ಇವೆ. ನೀವು ಹೇಳ್ತಾ ಇದ್ದೀರಿ ಸರ್ವೇ ವೇದಾ ಯತ್ ಪದಮಾಮನಂತಿ, ಎಲ್ಲ ವೇದಗಳು ಕೂಡ ಪರಮಾತ್ಮನನ್ನೇ ಹೇಳ್ತಾವೆ ಅಂತ ಹೇಳ್ತಾ ಇದ್ದೀರಿ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಅದಕ್ಕೆ ಮುಂದೆ ಹೇಳ್ತಾರೆ, ಎಲ್ಲ ವೇದಗಳು ಕೂಡ ಪರಮಾತ್ಮನನ್ನೇ ಪ್ರಧಾನವಾಗಿ ಹೇಳೋದು ಅಂತ. ಅಗ್ನಿಮೀಳೆ ಪುರೋಹಿತಂ ಅಂತ ಅದು ಹೇಳೋದು ಅಪ್ರಧಾನವಾಗಿ, ಅಗ್ನಿಯನ್ನು ಹೇಳುತ್ತೆ, ಆದರೆ ಪ್ರಧಾನವಾಗಿ ಅಗ್ನಿ ಶಬ್ದ ವಾಚ್ಯನಾದವನು ಯಾರು? ಅದು ಪರಮಾತ್ಮನೇ ಆಗಿದ್ದಾನೆ. ನಾವು 2ನೇ ಪ್ರಶ್ನೆಯಲ್ಲಿ ಕೇಳಿದಂತೆ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಬಗ್ಗೆ ನನಗೆ ಉಪದೇಶ ಮಾಡುವಂಥ ಯಾರು ಕೇಳಿದ? ನಚಿಕೇತ ಕೇಳಿದ. ಆವಾಗ ಯಮಧರ್ಮರಾಜನಿಗೆ ಉಪದೇಶ ಮಾಡಬೇಕಾದ್ರೆ ಪ್ರಧಾನವಾಗಿ ಅಗ್ನಿ ಶಬ್ದ ಯಾರನ್ನು ಹೇಳುತ್ತೆ ಅಂತ ಹೇಳಿದ್ರೆ ಅದು ಪರಮಾತ್ಮನನ್ನೇ ಹೇಳುತ್ತೆ ಎಂಬುದಾಗಿ ಅಲ್ಲಿ ಹೇಳಿದ. ಹೀಗೆ ವೇದದಲ್ಲಿ ಬರುವಂತಹ ವರುಣ, ವಾಯು, ಗಣಪತಿ, ಶಿವ ಮುಂತಾದಂತಹ ಎಲ್ಲ ಶಬ್ದಗಳು ಕೂಡ ಪ್ರಧಾನವಾಗಿ ಹೇಳೋದು ಯಾರನ್ನ? ಅದು ಪರಮಾತ್ಮನನ್ನೇ. ಅದನ್ನೇ ಮಧ್ವಾಚಾರ್ಯರು ಹೇಳ್ತಾರೆ, ಸದಾಗಮೈಕ ವಿಜ್ಞೇಯಂ. ಯಾವಾಗಲೂ ಕೂಡ ವೇದಗಳಿಂದಾಗಿಯೇ ನಾವು ಪರಮಾತ್ಮನನ್ನು ಸರಿಯಾಗಿ ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಮ ಹೇಳ್ತಾ ಇದ್ದಾನೆ, ಎಲ್ಲ ವೇದಗಳು ಕೂಡ ಯಾರ ಸ್ವರೂಪವನ್ನು ನಮಗೆ ಸರಿಯಾಗಿ ತಿಳಿಸ್ತಾವೋ ಅದೇ ರೀತಿಯಾಗಿ ತಪಾಂಸಿ ಸರ್ವಾಣಿಚ ಯದ್ವದಂತಿ ಅಂತ. ಅಂದರೆ ತಪಸ್ಸು ಅನ್ನೋದಕ್ಕೆ ನಾವು ಮೊನ್ನೆ ಕೇಳಿದೆವು. ತಪಸ್ಸು 3 ವಿಧ: ಕಾಯಿಕವಾದಂತಹ ತಪಸ್ಸು, ವಾಚಿಕವಾದಂತಹ ತಪಸ್ಸು, ಮಾನಸಿಕವಾದಂತಹ ತಪಸ್ಸು ಅಂತ 3 ರೀತಿಯಾಗಿದೆ. ಆ 3ರಲ್ಲೂ ಕೂಡ ಮತ್ತು 5-6 ಪ್ರಭೇದಗಳಿವೆ ಅಂತ ಕೇಳಿದೆವು. ಹಾಗೆ ಅನೇಕ ಜನ ತಪಸ್ಸನ್ನು ಮಾಡ್ತಾರೆ. ಅನೇಕ ಜನ ತಪಸ್ಸು ಅಂತೇಳಿ ಪ್ರಧಾನವಾಗಿ ತಪ ಆಲೋಚನೆ ಅಂತ, ಪರಮಾತ್ಮನ ಬಗ್ಗೆ ಮನಸ್ಸಿನಲ್ಲಿ ವಿಶೇಷವಾಗಿ ಚಿಂತನೆ ಮಾಡುವುದೇನೆ ನಿಜವಾದಂತಹ ತಪಸ್ಸು ಅಂತ. ಇನ್ನೊಂದು ನಾವು ಮಾಡುವಂತಹ ಕರ್ಮಗಳು, ಯಜ್ಞ, ಯಾಗ, ಏಕಾದಶಿ, ಉಪವಾಸ ಮುಂತಾದಂತಹ ಅನೇಕ ಕರ್ಮಗಳು, ಇವೆಲ್ಲವೂ ಕೂಡ ತಪಸ್ಸು ಅಂತ ಕರೆಸ್ಕೊಳ್ಳುತ್ತೆ. ಜಗತ್ತಿನಲ್ಲಿ ಪ್ರತಿಯೊಬ್ಬ ಜೀವಿಗಳು ಕೂಡ ಮಾಡುವಂತಹ ಎಲ್ಲ ವಿಧವಾದಂತಹ ತಪಸ್ಸು ಕೂಡ ಅದನ್ನು ಯಾರಿಗೋಸ್ಕರ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಪರಮಾತ್ಮ ಪ್ರೀತನಾಗಲಿ ಎಂಬುದಾಗಿ ಆಚರಣೆ ಮಾಡ್ತಾರೆ. ಮತ್ತು ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಅಂತ. ಬ್ರಹ್ಮಚರ್ಯ ಅಂದರೆ ಯಾರಿಗೋಸ್ಕರ ಜಗತ್ತಿನಲ್ಲಿರುವಂತಹ ಅನೇಕ ವ್ಯಕ್ತಿಗಳು ಬ್ರಹ್ಮಚರ್ಯಾಶ್ರಮವನ್ನು ಪರಿಪಾಲನೆ ಮಾಡ್ತಾರೋ ಅಂತ ಹೇಳ್ತಾ ಇದ್ದಾನೆ ಯಮಧರ್ಮರಾಜ. ಬ್ರಹ್ಮಚರ್ಯಾಶ್ರಮ, ಬ್ರಹ್ಮಚಾರ್ಯ ಅಂತ ಹೇಳಿದರೆ ಒಟ್ಟು ಪ್ರಧಾನ 2 ಅರ್ಥ. ಪ್ರಧಾನ ಅರ್ಥ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ ಅಂತ, ಅಂದರೆ ಸದಾಕಾಲ ಪರಬ್ರಹ್ಮನಾದಂತಹ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡೋದೇನೆ ನಿಜವಾದಂತಹ ಬ್ರಹ್ಮಚರ್ಯ. ಇನ್ನೊಂದು ಬ್ರಹ್ಮಚರ್ಯ ಮದುವೆಯಾಗದೇ ಇರುವುದು, ಹೆಣ್ಣನ್ನು ನೋಡದೇ ಇರುವುದು, ಕಾಮಾಸಕ್ತಿ ಇಲ್ಲದೇ ಇರುವುದು ಅಂತ ಬ್ರಹ್ಮಚರ್ಯ ಶಬ್ದಕ್ಕೆ ಇನ್ನೊಂದು ಅರ್ಥ. ಈ ರೀತಿಯಾಗಿ ಬ್ರಹ್ಮಚರ್ಯಕ್ಕೆ ಯಾಕೆ ಅರ್ಥ ಮಾಡಿದರು ಅಂತ ಹೇಳಿದ್ರೆ, ಪರಮಾತ್ಮನ ಬಗ್ಗೆ ನಮಗೆ ಸರಿಯಾದಂಥ ತತ್ವಜ್ಞಾನ ಬರಲಿಕ್ಕೆ ಏನಾಗುತ್ತೆ, ನಮಗೆ ಕಾಮ ಎಂಬುದು ಅಡ್ಡಿಯಾಗುತ್ತೆ ಅಂತೆ. ಪರಮಾತ್ಮನ ಬಗ್ಗೆ ಸರಿಯಾದಂಥ ತತ್ವಜ್ಞಾನ ಬರಲಿಕ್ಕೆ ನಮಗೆ ಪ್ರಧಾನವಾಗಿ ಅಡ್ಡಿಯಾಗುವುದು ನಮ್ಮ ಕಾಮ. ಹಾಗಾಗಿ ಕಾಮವನ್ನು ನಾವು ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಂಡು ಪರಮಾತ್ಮನ ಬಗ್ಗೆ ತಿಳಿದರೆ ಆವಾಗ ನಮಗೆ ಪರಮಾತ್ಮ ಸರಿಯಾಗಿ ತಿಳಿಲಿಕ್ಕೆ ಸಾಧ್ಯ. ಹಾಗಾಗಿ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಒಂದು ಪರಮಾತ್ಮನ ಬಗ್ಗೆ ಸರಿಯಾಗಿ ತಿಳಿಯುವುದು, ಇನ್ನೊಂದು ನಮ್ಮ ಕಾಮನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುವುದು ಅಂತ ಬ್ರಹ್ಮಚರ್ಯ ಶಬ್ದಕ್ಕೆ ಅರ್ಥ.
ಈ ರೀತಿಯಾದಂತಹ ಕಠೋರವಾದಂತಹ ಬ್ರಹ್ಮಚರ್ಯಾಶ್ರಮವನ್ನು ಅನೇಕ ಜನ ಪರಿಪಾಲನೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಪರಮಾತ್ಮ ಪ್ರೀತ ಆಗಲಿ, ಪರಮಾತ್ಮನ ಜ್ಞಾನ ನಮಗೆ ಸರಿಯಾಗಿ ಬರಲಿ ಎನ್ನುವಂತಹ ಉದ್ದೇಶದಿಂದಾಗಿ ಜಗತ್ತಿನಲ್ಲಿ ಅನೇಕ ಜನ ಬ್ರಹ್ಮಚರ್ಯಾಶ್ರಮವನ್ನು ಪರಿಪಾಲನೆ ಮಾಡ್ತಾರೆ. ಇಂತಹ ಅನೇಕ ಮಹಿಮೆಗಳನ್ನು ಪರಮಾತ್ಮ ತೋರಿಸ್ತಾನೆ. ಇಂತಹ ಪರಮಾತ್ಮನ ಬಗ್ಗೆ ವಾಸ್ತವಿಕವಾಗಿ ಹೇಳಬೇಕಂತ ಹೇಳಿದ್ರೆ ಅತ್ಯಂತ ವಿಸ್ತಾರವಾಗಿ ಹೇಳಬೇಕು. ಹೇಗೆ ಅಂತ ಹೇಳಿದ್ರೆ, ಮೊದಲು ಹೇಳಿದಂತೆ ಸರ್ವೇ ವೇದಾಹ ಯತ್ ಪದಮಾಮನಂತಿ ಅಂತ ಪರಮಾತ್ಮನ ನಮಗೆ ವಿಶಿಷ್ಟವಾದಂತಹ ಜ್ಞಾನ ಬರಬೇಕು ಅಂತ ಹೇಳಿದ್ರೆ ಅದು ವೇದದ ಮೂಲಕವೇ ಹೇಳಬೇಕು. ಆದರೆ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಅಷ್ಟು ಸಂಕ್ಷೇಪವಾಗಿ ಸಮಗ್ರವಾಗಿ ಹೇಳಲಿಕ್ಕೂ ನನಗೆ ಸಾಧ್ಯ ಇಲ್ಲ, ತಿಳಿಯಲಿಕ್ಕೂ ನನಗೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಪರಮಾತ್ಮನನ್ನು ಸಂಕ್ಷೇಪವಾಗಿ ಹೇಳ್ತಾ ಇದ್ದೇನೆ. ಏನಂತ? ಸಂಗ್ರಹೇಣ ಬ್ರವೀಮಿ ಓಂ ಇತ್ತೇತತ್ ಅಂತ. ಅಂದರೆ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡುವಂತಹ ಸರ್ವಸಮರ್ಥನಾದಂತಹ ಪರಮಾತ್ಮನನ್ನು ನಾವು ಓಂ ಎನ್ನುವಂತಹ ಮಂತ್ರದಿಂದಾಗಿ ಉಪಾಸನೆ ಮಾಡಬೇಕು. ಇದು ಓಂಕಾರ ಎನ್ನುವುದು ಏನಾಗಿದೆ? ಸರ್ವಶಾಸ್ತ್ರಗಳ ಸರ್ವ ವೇದಗಳ ಸಾರ ಆಗಿದೆ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ನಾವು ಮೇಲೆ ಹೇಳಬೇಕಾದ್ರೆ ಓಂ ಅಂತ ಸುಲಭವಾಗಿ ಹೇಳಿಬಿಡ್ತೇವೆ. ಆದರೆ ಅದನ್ನು ಒಡೆದು ನೋಡಿದಾಗ ಅದರಲ್ಲಿ ಅಕಾರ, ಉಕಾರ ಮತ್ತು ಮಕಾರ ಎಂಬಂತಹ 3 ಅಕ್ಷರಗಳಿವೆ. ಇನ್ನಷ್ಟು ವಿಸ್ತಾರ ಹೋದರೆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಅಂತ 8 ವಿಭಾಗಗಳಿವೆ. ಪ್ರಧಾನವಾಗಿ 3 ಅಕ್ಷರಗಳು ಅಕಾರ, ಉಕಾರ, ಮಕಾರ ಅಂತ ಓಂಕಾರದಲ್ಲಿ 3 ಅಕ್ಷರಗಳಿವೆ. ಈ 3 ಅಕ್ಷರಗಳೇನೇ ವಿಸ್ತಾರವಾಗಿ 3 ವ್ಯಾಕೃತಿಗಳಾದವು. ಅರ್ಥಾತ್ ಭೂಹು, ಭುವಃ, ಸ್ವಹಃ ಅನ್ನುವಂತಹ 3 ವ್ಯಾಕೃತಿಗಳಾಗಿ ಓಂಕಾರವೇನೇ ಡೆವಲಪ್ ಆಗಿದ್ದು, ವಿಸ್ತಾರವಾಗಿದ್ದು. ಆ 3 ವ್ಯಾಕೃತಿಗಳೇನೆ 3 ವರ್ಗವುಳ್ಳಂತಹ ಯಾವ ಪುರುಷ ಸೂಕ್ತವಾಗಿ ವಿಸ್ತಾರವಾಗಿದ್ದು, ಆ ಪುರುಷ ಸೂಕ್ತದ ವಿಸ್ತಾರವೇನೆ ಸಮಗ್ರ 3 ವೇದಗಳು ಅಂತ. ಹಾಗಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ ಎಂಬಂತಹ 3 ವೇದಗಳಿಗೆ ಮೂಲ ಯಾವುದು ಅಂತ ಹೇಳಿದ್ರೆ ಅದು ಓಂ ಎನ್ನುವಂತಹ ಮಹಾಮಂತ್ರ. ಅಂತಹ ಓಂ ಎಂಬಂತಹ ಮಹಾಮಂತ್ರವನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾ 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 ಹೋದಾಗ ನಮ್ಮ ಒಳಗಡೆಯೇ ಪರಮಾತ್ಮನ ವಿಶೇಷವಾದ ತತ್ವಜ್ಞಾನ ಎಂಬುದು ತನ್ನಷ್ಟಕ್ಕೆ ತಾನೇ ಅದು ಸ್ಫುರಣೆಯಾಗುತ್ತೆ ಎಂಬುದಾಗಿ ಯಮದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಹ ಓಂಕಾರದಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮನ ಸ್ವರೂಪವನ್ನು ಚೆನ್ನಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಏತದ್ದೇವಾಕ್ಷರಂ ಬ್ರಹ್ಮ ಏತದ್ದೇವಾಕ್ಷರಂ ಪರಂ ಏತದ್ದೇವಾಕ್ಷರಂ ಜ್ಞಾತ್ವ ಯೋ ಯದಿಚ್ಛತಿ ಯಸ್ಯ ತತ್ ಎಂಬುದಾಗಿ ಇಂತಹ ಪರಮಾತ್ಮನೇನೆ ಅಕ್ಷರ ಅಂತ ಕರೆಸ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಏನು ಅಕ್ಷರ ಅಂತ ಹೇಳಿದ್ರೆ, ಕ್ಷರ ಅಂತ ಹೇಳಿದ್ರೆ ನಾಶವಾಗುವುದು. ಕ್ಷರ ಅಂತ ಹೇಳಿದ್ರೆ ನಾಶವಾಗುವುದು, ಅಕ್ಷರ ಅಂತ ಹೇಳಿದ್ರೆ ನಾಶವಾಗದೇ ಇರುವುದು ಅಂತ. ಇದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನಾವೆಲ್ಲರೂ ಕೂಡ ಕ್ಷರಪುರುಷರು, ಅಂದರೆ ನಾಶವಾಗುವಂತಹ ಪುರುಷರು. ನಾಶವಾಗದೇ ಇರುವಂತಹ ಪುರುಷ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಅಂತೆ. ಉತ್ತಮ ಪುರುಷ ಕ್ಷರಶ್ಚಾಕ್ಷರ ಉಚ್ಯತೆ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಕ್ಷರಪುರುಷರು ಅಂಥೇಳಿ ನಾವೆಲ್ಲರೂ ಕೂಡ ನಮಗೆ ನಾಶ ಇದೆ. ನಾಶ ಅಂತ ಹೇಳಿದ್ರೆ ಸ್ವರೂಪ ನಾಶ ಇಲ್ಲ, ದೇಹಕ್ಕೆ ಮಾತ್ರ ನಾಶ ಇದೆ. ನಾವೆಲ್ಲರೂ ಕೂಡ ಏನಾದ್ವಿ? ಕ್ಷರಪುರುಷರು. ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ ಉಚ್ಯತೆ ಅಂತ ಪ್ರಕೃತಿ ಅರ್ಥಾತ್ ಮಹಾಲಕ್ಷ್ಮೀ ದೇವಿ ಅವಳು ಅಕ್ಷರ ಪುರುಷಳು ಅಂತ. ನಿತ್ಯ ಮುಕ್ತೆ ಯಾರು? ಮಹಾಲಕ್ಷ್ಮೀ ದೇವಿ, ಅವಳು ಅಕ್ಷರ ಪುರುಷಳು ಅಂತ. ಅವಳಿಗಿಂತಲೂ ಕೂಡ ಉತ್ತಮನಾದಂಥವನು ಯಾರು ಅಂತ ಹೇಳಿದ್ರೆ ಉತ್ತಮ ಪುರುಷಸ್ತನ್ಯ ಪರಮಾತ್ಮ ಇತಿ ಉದಾಹೃತ ಅಂತ. ಕ್ಷರಾಕ್ಷರ ಪುರುಷರಿಗಿಂತ ಶ್ರೇಷ್ಠನಾದಂಥವನು ಆ ಪರಮಾತ್ಮ, ಅವನನ್ನು ಅಕ್ಷರ ಎಂಬುದಾಗಿ ಕರೀತಾರೆ. ಅಂತಹ ಪರಮಾತ್ಮನೇನೆ ಅಕ್ಷರ ಪುರುಷ, ನಾಶ ಇಲ್ಲದೇ ಇರುವಂತಹ ಪುರುಷ, ಅವನೇ ಪರ ಅಂತ ಹೇಳಿದ್ರೆ ಸರ್ವೋತ್ತಮ. ಹಾಗಾಗಿ ಇಂತಹ ಪರಮಾತ್ಮನನ್ನು ಯಾರು ತಿಳಿತಾನೋ ಅವನಿಗೆ ಎಲ್ಲ ವಿಧವಾದಂತಹ ಕಾಮನೆಗಳು ಕೂಡ ಸಿದ್ಧಿಸ್ತಾವೆ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಕಾಮನೆ ಪ್ರತಿಯೊಬ್ಬರಿಗೂ ಇರುತ್ತೆ. ಮನುಷ್ಯನಾದಂತಹ ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಎಂತಹ ಮನುಷ್ಯನೇ ಆಗಿದ್ದರೂ ಕೂಡ ಬಯಕೆಗಳು ಇರ್ತವೆ. ಆದರೆ ಆ ಬಯಕೆಗಳನ್ನು ಎಕ್ಸ್ಪ್ಲೋರ್ ಮಾಡದೇ ಇರುವುದು ನಿಜವಾದಂತಹ ಒಬ್ಬ ಧೀರನ ಲಕ್ಷಣ, ಯೋಗಿಯ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಧ್ರುವ ಮಹಾರಾಜ ತಪಸ್ಸು ಮಾಡಿದ್ದ್ಯಾಕೆ?
ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕು, ನಾನು ರಾಜನಾಗಬೇಕು ಅಂತ ತಪಸ್ ಮಾಡಿದ. ಎದುರುಗಡೆ ಪರಮಾತ್ಮ ಪ್ರತ್ಯಕ್ಷ ಆದಂತಹ ಒಂದು ಸಂದರ್ಭಕ್ಕೆ ಅವನ ಬಾಯಿಂದ ಮಾತೇ ಬರಲಿಲ್ಲ. ಕೊನೆಗೆ ಪರಮಾತ್ಮ ಅವನ ಕಪಾಳಕ್ಕೆ ಒಂದು ಶಂಖವನ್ನು ಸ್ಪರ್ಶ ಮಾಡಿದ. ಅದರಿಂದಾಗಿ ಯೋಂತಃ ಪ್ರವೇಶ್ಯ ಮಮ ವಾಚ್ ಮೀಮಾ ಪ್ರಸುಪ್ತಾಮಿಮೋ ಅಂತ ಅದ್ಭುತವನ್ನು ಸ್ತೋತ್ರವನ್ನು ಮಾಡಿದ. ಅವನಿಗೆ ಬಯಕೆ ಇತ್ತು, ವರ ಕೇಳಬೇಕು ಅಂತ ಆಸೆ ಇತ್ತು. ಏನು ಅಂತ? ನಾನು ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಬೇಕು, ಯಾರೂ ಪಡೆಯದೇ ಇರುವಂತಹ ದೊಡ್ಡ ಸ್ಥಾನವನ್ನು ಪಡೆಯಬೇಕು ಅಂತ ಆಸೆ ಇತ್ತು. ಆದರೆ ಇಂತಹ ಅದ್ಭುತವಾದಂತಹ ಪರಮಾತ್ಮ ನನ್ನ ಎದುರಿಗೆ ಪ್ರತ್ಯಕ್ಷನಾಗಿದ್ದಾನೆ. ಇಂತಹ ಪರಮಾತ್ಮನ ಬಳಿ ಹೋಗಿ ನನಗೆ ರಾಜ್ಯ ಬೇಕು, ರಾಜ ಆಗಬೇಕು, ತಂದೆ ತೊಡೆ ಮೇಲೆ ಕುಳಿತುಕೊಳ್ಬೇಕು ಅಂತಹ ಒಂದು ಫಲವನ್ನು ಕೇಳಿದರೆ ಅದು ಪರಮಾತ್ಮನಿಗೆ ಮಾಡುವಂಥ ಅವಮಾನ. ಹಾಗಾಗಿ ನಾನು ಏನೂ ಕೇಳೋದು ಅಂತ ಬಿಟ್ಟ. ಅಂದರೆ ಅವನಿಗೆ ಬಯಕೆ ಇತ್ತು, ಬಯಕೆ ಇದ್ದಿಲ್ಲ ಅಂತ ಅಲ್ಲ, ಬಯಕೆಯನ್ನು ಪರಮಾತ್ಮನ ಮುಂದೆ ಹೇಳಿಕೊಳ್ಳಿಲ್ಲ. ಆದರೆ ಪರಮಾತ್ಮ ಏನು ಮಾಡಿದ? ಅವನ ಎಲ್ಲ ಬಯಕೆಗಳನ್ನು ತೀರಿಸಿದ. ಅವನನಿಗೆ ರಾಜನನ್ನಾಗಿ ಮಾಡಿದ. ಎಷ್ಟು ವರ್ಷ? 100 ವರ್ಷನೋ 200 ವರ್ಷನೋ 1000 ವರ್ಷನೋ ಅಲ್ಲ, 36,000 ವರ್ಷಗಳ ಕಾಲ ದೀರ್ಘವಾದಂತಹ ರಾಜ್ಯಭಾರವನ್ನು ಮಾಡುವಂತಹ ಯೋಗ್ಯತೆಯನ್ನು ಯಾರಿಗೆ ಕೊಟ್ಟ? ಧ್ರುವ ಮಹಾರಾಜರಿಗೆ ಕೊಟ್ಟ. ಅಷ್ಟು ಮಾತ್ರ ಅಲ್ಲ, ಅವನು ಕಾಲಾದ ಮೇಲೆ ಏನು ಕೊಟ್ಟ? ಯಾರಿಗೂ ಸಿಗದೇ ಇರುವಂತಹ ಧ್ರುವ ನಕ್ಷತ್ರ ಎಂಬಂತಹ ಒಂದು ಯೋಗ್ಯವಾದಂತಹ ಪದವಿಯನ್ನು ಕೊಟ್ಟ. ಇಷ್ಟೆಲ್ಲವನ್ನು ಕೂಡ ಧ್ರುವ ಕೇಳೇ ಇರಲಿಲ್ಲ, ಅರೆ ಮನಸ್ಸಿನಲ್ಲಿ ಇತ್ತು. ಅದಕ್ಕೆ ಹೇಳ್ತಾ ಇದ್ದಾರೆ, ಇಂತಹ ಪರಮಾತ್ಮನನ್ನು ಯಾರೋ ನಿರಂತರವಾಗಿ ಚಿಂತನೆ ಮಾಡ್ತಾ ಇರ್ತಾರೋ ಅವರ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ವಿಧವಾದಂತಹ ಸದಭೀಷ್ಟಗಳು ಕೂಡ ತಮ್ಮಷ್ಟಕ್ಕೆ ತಾವೇ ಸಿದ್ಧಿಯಾಗ್ತವೆ. ಪರಮಾತ್ಮನ ಬಳಿ ಕೇಳುವಂತಹ ಅವಶ್ಯಕತೆಯೇ ಇಲ್ಲ. ಕೇಳಿದಾಗ ಪರಮಾತ್ಮ ಕೇಳಿದಷ್ಟೇ ಕೊಡ್ತಾನೆ ಅಂತೆ. ಯಾವಾಗ ನಾವು ಏನನ್ನು ಕೇಳೋದಿಲ್ಲವೋ ಆವಾಗ ಯಾರಿಗೂ ಕೊಡದೇ ಇರುವಂತಹ ವಿಶಿಷ್ಟವಾದಂತಹ ಫಲವನ್ನು ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಪರಮಾತ್ಮನ ಬಳಿ ಯಾವತ್ತೂ ಕೂಡ ಅದನ್ನು ಕೊಡು ಇದನ್ನು ಕೊಡು ಅಂತ ಸರ್ವಥಾ ಕೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ, ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ ಅಂತ ಇಂತಹ ಪರಮಾತ್ಮನನ್ನೇ ನಾವು ಆಶ್ರಯಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ನಾವು ಯಾವುದನ್ನು ಗಟ್ಟಿಯಾಗಿ ಹಿಡಿಬೇಕು ಅಂತ. ಯಾವುದೋ ಸಣ್ಣ ಪುಟ್ಟ ಮರವನ್ನು ನಾವು ಹಿಡಿಬಾರ್ದು ಅಂತೆ. ಹಿಡಿದರೆ ಯಾವುದನ್ನು ಹಿಡಿಬೇಕು? ಗಟ್ಟಿಯಾಗಿರುವಂತಹ ಹುಣಸೆ ಮರವನ್ನು ಹಿಡಿಬೇಕು ಅಂತೆ. ಹುಣಸೆ ಮರವನ್ನು ಹಿಡಿದ್ರೆ ನಾವೇನಾಗೋದಿಲ್ಲ, ಕೆಳಗಡೆ ಬೀಳೋದಿಲ್ಲ. ಅದೇ ಯಾವುದು ಸಣ್ಣ ಪುಟ್ಟ ಯಾವುದೋ ಹೂವಿನ ಬಳ್ಳಿಯನ್ನು ಮರವನ್ನು ಹಿಡಿದುಬಿಟ್ರೆ ಏನಾಗ್ತೇವೆ? ಮರವೂ ಕಟ್ಟಾಗುತ್ತೆ, ನಾವು ಕೆಳಗಡೆ ಬಿದ್ದು ಬಿಡ್ತೇವೆ. ಹಾಗಾಗಿ ಹಿಡಿಬೇಕಾದ್ರೆ ನಾವು ಗಟ್ಟಿಯಾಗಿರುವಂತಹ ಒಂದು ಮರವನ್ನು ಹಿಡಿಬೇಕು ಅಂತ ತಿಳಿಸುವಂತೆ ಇಲ್ಲೂ ಕೂಡ ಪರಮಾತ್ಮನ ಮೇಲೆ ನಾವು ಅವಲಂಬಿತರಾಗಿರಬೇಕು, ಅವನ ಪಾದಗಳನ್ನು ಗಟ್ಟಿಯಾಗಿ ಹಿಡಿಬೇಕು. ಯಾಕೆಂದರೆ ಬೇರೆ ದೇವತೆಗಳ ಪಾದವನ್ನು ಹಿಡಿದರೆ ಅವರು ಅನುಗ್ರಹ ಮಾಡ್ತಾರೆ. ಅವ್ರು ಹೇಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ, ಪರಮಾತ್ಮನ ಬಳಿ ಪ್ರಾರ್ಥನೆ ಮಾಡಿ ಪರಮಾತ್ಮ ಅವರಿಗೆ ಕೊಟ್ಟಂತಹ ಶಕ್ತಿಯನ್ನು ಸ್ವಲ್ಪ ಮಾತ್ರ ನಮ್ಮಲ್ಲಿ ವಿನಿಯೋಗಿಸ್ತಾರೆ ಇವನಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ. ಆದರೆ ಪರಮಾತ್ಮ ಹಾಗಲ್ಲ, ಸರ್ವ ಸಮರ್ಥ. ಯಾರಿಗೆ ಬೇಕಾದರೂ ಏನನ್ನು ಬೇಕಾದರೂ ಕೊಡುವಂತಹ ಸಾಮರ್ಥ್ಯ ಇರುವಂಥವನು ಪರಮಾತ್ಮ ಒಬ್ಬನೇ. ನಾವು ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿದರೂ ಕೂಡ ಆ ದೇವತೆಗಳಿಗೂ ಒಡೆಯನಾದವನು, ಅವರಿಗೂ ಕೂಡ ವರವನ್ನು ಕೊಡುವವನು ಯಾರು? ಅವನು ಕೂಡ ಪರಮಾತ್ಮ. ಹಾಗಾಗಿ ಹಿಡಿಯಬೇಕಾದರೆ ಹೇಗೆ ಗಟ್ಟಿಯಾದಂಥ ವಸ್ತುವನ್ನು ಹಿಡಿಬೇಕು, ಹಾಗೆ ನಾವು ಪ್ರಾರ್ಥನೆ ಮಾಡಬೇಕಾದರೆ ಸರ್ವೋತ್ತಮನಾದಂತಹ ಪರಮಾತ್ಮನನ್ನೇ ನಾವು ಗಟ್ಟಿಯಾಗಿ ಹಿಡಿದಾಗ ನಮ್ಮ ಎಲ್ಲ ವಿಧವಾದ ಕಷ್ಟಗಳು ಕೂಡ ದೂರ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯಾರು ಮಾಡ್ತಾರೋ ಅವನು ಬ್ರಹ್ಮಲೋಕೆ ಮಹೀಯತೆ ಅಂತ ಮುಂದೆ ಶಾಶ್ವತವಾಗಿ ಪರಮಾತ್ಮನ ಲೋಕದಲ್ಲಿ ವಾಸವಾಗಿರ್ತಾನೆ, ಮೋಕ್ಷವನ್ನು ಪಡೀತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸರಿ, ಮೋಕ್ಷವನ್ನು ಪಡೆದರೆ ಏನಾಗುತ್ತೆ ಅಂತ. ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ನಾಯಂ ಕುತಶ್ಚಿನ್ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೇಪಿ ದೇಹೇ ಅಂತ. ಯಾರು ಒಂದು ಬಾರಿ ಮೋಕ್ಷಕ್ಕೆ ಹೋಗ್ತಾರೋ ಆ ವ್ಯಕ್ತಿ ಮತ್ತೆ ಪುನಃ ವಾಪಸ್ ಬರೋದು ಅಂತ ಇಲ್ಲ. ಅವನಿಗೇನಿಲ್ಲ, ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್, ಅವನು ಹುಟ್ಟುವುದಿಲ್ಲ, ನ ಮ್ರಿಯತೆ ಸಾಯುವುದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾಯಂ ಕುತಶ್ಚಿನ್ ಅಬಭೂವ ಕಶ್ಚಿತ್ ಅಂತ. ಅವನು ಯಾರ ಪಾದವನ್ನು ಹಿಡಿದುಕೊಂಡಿದ್ದಾನೆ? ಪರಮಾತ್ಮನ ಪಾದವನ್ನು ಹಿಡಿದುಕೊಂಡಿದ್ದಾನೆ. ಪರಮಾತ್ಮ ಏನಾಗಿದ್ದಾನೆ? ಅವನು ಹುಟ್ಟೋದಿಲ್ಲ, ಅವನು ಸಾಯೋದಿಲ್ಲ. ಹಾಗಾಗಿ ಪರಮಾತ್ಮನ ಪಾದವನ್ನು ಹಿಡಿದಂತಹ ಅವನ ಭಕ್ತರಿಗೂ ಕೂಡ ಹುಟ್ಟು ಸಾವುಗಳು ಇರುವುದಿಲ್ಲ ಅಂತ. ಹುಟ್ಟು ಸಾವು ಇಲ್ಲದೇ ಇರುವಂತಹ ಶಾಶ್ವತವಾದಂತಹ ಮೋಕ್ಷವನ್ನು ಪಡಿತಾನೆ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಹನ್ಯತೆ ಹನ್ಯಮಾನೇಪಿ ಶರೀರೇ ಅಂತ. ಅಂತಹ ಜೀವ ಹೇಗಿದ್ದಾನೆ? ಅಜಹ, ಅವನಿಗೆ ಹುಟ್ಟಿಲ್ಲ. ನಿತ್ಯ ಅಂದರೆ ಯಾವಾಗಲೂ ಕೂಡ ಇರ್ತಾನೆ. ಅವನು ಶಾಶ್ವತ.
ಶಾಶ್ವತ ಅಂದರೆ ಮತ್ತೆ ಪುರಾಣ, ಅವನು ಅನಾದಿ ಕಾಲದಿಂದಾಗಿರುವಂತಹ ವ್ಯಕ್ತಿ. ಅಂತಹ ಜೀವ ನಹನ್ಯತೆ ಹನ್ಯಮಾನೇಪಿ ದೇಹೇ ಅಂತ, ಅವನ ದೇಹ ನಾಶ ಆದರೂ ಕೂಡ ಆ ದೇಹದ ಒಳಗಡೆ ಇರುವಂತಹ ಅವನು ಯಾವತ್ತೂ ಕೂಡ ನಾಶ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪರಮಾತ್ಮ ಯಾವ ರೀತಿಯಾಗಿ ನಿತ್ಯನೋ ಅದೇ ರೀತಿಯಾಗಿ ಅವನ ಭಕ್ತರಾದಂತಹ ಜೀವರು ಕೂಡ ನಿತ್ಯ ಅಂತ ಸಮರ್ಥನೆ ಮಾಡ್ತಾ ಇದ್ದಾನೆ ಯಮಧರ್ಮರಾಜ. ಮುಂದೆ ಹೇಳ್ತಾನೆ, ಹಂತಾಚೇನ್ ಮನ್ಯತೆ ಹಂತುಂ ಹತಶ್ಚೇತ್ ಮನ್ಯತೆ ಹತಂ ಉಭೌತೋ ನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ ಅಂತ. ಅದಕ್ಕೆ ಉಪನಿಷತ್ ಪ್ರಶ್ನೆ ಮಾಡಿಕೊಳ್ಳುತ್ತೆ, ಅಲ್ಲ ಜಗತ್ತಿನಲ್ಲಿ ಅನೇಕ ಜನ ಸಾಯಿಸ್ತಾ ಇದ್ದಾರೆ. ಹಿಂದೆ ಎಲ್ಲ ಯುದ್ಧದಲ್ಲಿ ಅನೇಕ ಜನರನ್ನು ಸಾಯಿಸ್ತಾ ಇದ್ದರು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಸಾಯಿಸ್ತಾನೆ. ಆವಾಗ ಈ ವ್ಯಕ್ತಿ ಏನು ಅಂದ್ಕೊಳ್ತಾನೆ, ನಾನು ಅವನನ್ನು ಸಾಯಿಸಿದೆ ಅಂತ ಅಂದ್ಕೊಳ್ತಾನೆ. ಆ ವ್ಯಕ್ತಿ ಏನು ಅಂದ್ಕೊಳ್ತಾನೆ, ಇವನು ನನ್ನನ್ನು ಸಾಯಿಸಿದ ಅಂತ ಅಂದ್ಕೊಳ್ತಾನೆ. ಹಾಗಾದರೆ ಇದು ಜಗತ್ತಿನಲ್ಲಿ ಕಾಣಿಸ್ತಾ ಇದೆ, ಇದು ಸುಳ್ಳ ಅಂತ ಕೇಳಿದ್ರೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ, ಇದು ಅತ್ಯಂತ ಸ್ಪಷ್ಟವಾದಂತಹ ಭ್ರಮೆ ಅಂತ ಹೇಳ್ತಾ ಇದೆ. ಯಾಕೆಂದರೆ ಉಭೌತವನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ ಅಂತ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಸಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವ್ರು ಸಾಯಿಸ್ತಾ ಇದ್ದಾರಲ್ಲ ಅಂತ ಹೇಳಿದ್ರೆ, ಅವರು ಸಾಯಿಸ್ತಾ ಇಲ್ಲ, ಅವನ ಹೊರಗಡೆ ಆವರಣವಾಗಿ ಇರುವಂತಹ ಅವನ ದೇಹವನ್ನು ನಾಶ ಮಾಡ್ತಾ ಇದ್ದಾರೆ ಹೊರತು ಅವನ ಸ್ವರೂಪವನ್ನು ಜೀವನನ್ನು ಸಾಯಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ. ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ, ಹಳೆಯದಾದಂತಹ ಬಟ್ಟೆಯನ್ನು ಯಾವ ರೀತಿಯಾಗಿ ನಾವು ತೆಗೆದು ತಿಪ್ಪೆಗೆ ಬಿಸಾಕ್ತೇವೋ ಆ ರೀತಿಯಾಗಿ ನಮ್ಮ ಹಳೆಯದಾದಂತಹ ಈ ದೇಹವನ್ನು ಒಬ್ಬ ವ್ಯಕ್ತಿ ನಿಮಿತ್ತವಾಗಿ ಅದನ್ನು ನಾಶ ಮಾಡ್ತಾನೆ ಹೊರತು ನಮ್ಮನ್ನು ಅಂದರೆ ಜೀವನನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ನಾನು ಸಾಯಿಸಿದೆ ಅಂತ ಅಂದ್ಕೊಂಡರೆ, ಇನ್ನೊಬ್ಬ ವ್ಯಕ್ತಿ ನಾನು ಸತ್ಯ ಅಂತ ಅಂದ್ಕೊಂಡರೆ ಅದು ಅತ್ಯಂತ ಸ್ಪಷ್ಟವಾದಂತಹ ಭ್ರಮೆ. ಹಾಗಾಗಿ ಜೀವ ಎಂಬುವಂತಹ ವ್ಯಕ್ತಿ ಅವನು ಅನಾದಿ ನಿತ್ಯನಾದಂತಹ ವ್ಯಕ್ತಿ, ಅವನನ್ನು ಸಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ಯಾವ ರೀತಿಯಾಗಿ ನಿತ್ಯನೋ ಅದೇ ರೀತಿಯಾಗಿ ಜೀವನು ಕೂಡ ನಿತ್ಯನಾಗಿದ್ದಾನೆ. ಇಂತಹ ಜೀವ ಅನೇಕ ಬಾರಿ ಹುಟ್ಟುತ್ತಾನೆ, ಅನೇಕ ಬಾರಿ ಸಾಯ್ತಾನೆ, ಅರ್ಥಾತ್ ಅನೇಕ ಬಾರಿ ದೇಹ ಸಂಬಂಧವನ್ನು ಪಡಿತಾನೆ, ಕಳೆದುಕೊಳ್ತಾನೆ. ಈ ರೀತಿಯಾಗಿ ಯಾಕೆ ಆಗತ್ತೆ ಅಂತ ಹೇಳಿದ್ರೆ ಅದು ಅವನ ಅಜ್ಞಾನ ನಿಮಿತ್ತವಾಗಿ. ಆದರೆ ಇಂತಹ ಒಂದು ಯೋಗ್ಯವಾದಂತಹ ಮನುಷ್ಯ ದೇಹ ಎಂಬುದು ಬಂದಾಗ, ಮನುಷ್ಯ ದೇಹ ಇರುವುದೇನೇ ಸಾಧನೆ ಮಾಡಲಿಕ್ಕೆ, ಅಂತಹ ಮನುಷ್ಯ ದೇಹ ಬಂದಾಗ ಅವನು ಸಾಧನೆಯನ್ನು ಮಾಡಿ ಪರಮಾತ್ಮನ ತತ್ವಜ್ಞಾನದಿಂದಾಗಿ ಮೋಕ್ಷವನ್ನು ಪಡೆದರೆ ಅವನಿಗೆ ಮುಂದೆ ಯಾವಾಗಲೂ ಕೂಡ ದೇಹದ ಸಂಬಂಧ ಎಂಬುದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಬ್ಬ ಮನುಷ್ಯನಾದಂಥವನು ಅವಶ್ಯವಾಗಿ ಜ್ಞಾನವನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನಂತರೂ ಮಾಡಲೇಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದೇ ಜನ್ಮದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮೋಕ್ಷ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಜ್ಞಾನ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ. ಇನ್ನು ಜ್ಞಾನ, ತತ್ವಜ್ಞಾನ, ಅದರಿಂದಾಗಿ ಅಪರೋಕ್ಷ ಜ್ಞಾನ, ಅದರಿಂದಾಗಿ ಪರಮಾತ್ಮನ ವಿಶೇಷ ಅನುಗ್ರಹ, ಇದೆಲ್ಲ ಆಗಬೇಕಂತಂದರೆ 10 ಜನ್ಮಗಳ ನಿರಂತರವಾದಂಥ ಸಾಧನೆಯಿಂದಾಗಿ ಮಾತ್ರ ಆಗುತ್ತೆ. ಹಾಗಂತ ನಾವು ಪ್ರಯತ್ನ ಮಾಡೋದನ್ನು ಬಿಡಬಾರದು. ಮಧ್ವಾಚಾರ್ಯರು ಹೇಳುವಂತೆ ದ್ವಾದಶ ಸ್ತೋತ್ರದಲ್ಲಿ, ಯತತೋಪಿ ಹರೇಹೇ ಪದ ಸಂಸ್ಮರಣೆ ಸಕಲಂ ಹಿ ಅಘಂ ಲಯಂ ಆಶು ವ್ರಜತಿ ಅಂತ. ಪರಮಾತ್ಮನ ಬಗ್ಗೆ ತಿಳಿಯಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾರೋ, ಯಾರು ಮೊದಲ ಹೆಜ್ಜೆಯನ್ನು ಇಡ್ತಾರೋ ಅವರಿಗೂ ಕೂಡ ಪರಮಾತ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನ ಬಗ್ಗೆ ತಿಳಿಯಲಿಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾನೇ ಇರಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಹೇಳ್ತಾರೆ, ಇಂತಹ ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದ್ರೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋ ನಿಹಿತೋ ಗುಹಾಯಾಂ ತಮಕ್ರತು ಪಶ್ಯತಿ ವೀತಶೋಕ ಧಾತು ಪ್ರಸಾದಾತ್ ಮಹಿಮಾನಮಾತ್ಮನಃ ಅಂತ. ಇಂತಹ ಪರಮಾತ್ಮ ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುಸ್ವರೂಪಕ್ಕಿಂತಲೂ ಕೂಡ ಪರಮಾಣುವಾದವನು ಪರಮಾತ್ಮನಾಗಿದ್ದಾನೆ. ಮತ್ತು ಮಹತೋ ಮಹೀಯಾನ್, ಜಗತ್ತಿನಲ್ಲಿರುವಂತಹ ಅತ್ಯಂತ ದೊಡ್ಡ ವಸ್ತುಗಳಿಗಿಂತಲೂ ಕೂಡ ದೊಡ್ಡ ವಸ್ತು ಪರಮಾತ್ಮ ಆಗಿದ್ದಾನೆ. ಇಂತಹ ಪರಮಾತ್ಮನನ್ನು ಪರಮಾತ್ಮ ಎಲ್ಲಿದ್ದಾನೆ, ಆತ್ಮಾಸ ಜಂತೋ ನಿಹಿತೋ ಗುಹಾಯಂ, ಪ್ರತಿಯೊಬ್ಬ ಜೀವಿಗಳ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದರು. ಇಂಥವನನ್ನು ಯಾರು ನೋಡ್ತಾರೆ ಅಂತ ಹೇಳಿದರೆ, ತಮ್ ಅಕ್ರತು ಪಶ್ಯತಿ ವೀತಶೋಕ ಅಂತ ಹೇಳ್ತಾ ಇದ್ದಾರೆ. ಅಕ್ರತುವಾದಂತಹ ವ್ಯಕ್ತಿ ಪರಮಾತ್ಮನನ್ನು ನೋಡ್ತಾನೆ ಅಂತ. ಅಕ್ರತು ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಅಂತ ಹೇಳಿದರೆ ಪರಮಾತ್ಮ. ನಾವು ನಿನ್ನೆ ನೋಡಿದಂತೆ ಅಮ್ಮ ಪುರಾಣರ್ಷಿ ವ್ಯಾಸೋ ಶಾಖಾ ಸಹಸ್ರಕೃತ ಅಂತ. ಅಕ್ರತು ಅಂತ ಹೇಳಿದರೆ
ಅಂತ ಹೇಳಿದರೆ ಪರಮಾತ್ಮ. ಅಂತಹ ಪರಮಾತ್ಮನಲ್ಲಿಯೇ ಯಾರು ಮನಸ್ಸನ್ನು ಇಟ್ಟಿರ್ತಾನೋ, ಪರಮಾತ್ಮನ ಜ್ಞಾನ, ಕ್ರತು ಅಂತ ಹೇಳಿದರೆ ಜ್ಞಾನ, ಪರಮಾತ್ಮನ ವಿಶೇಷವಾದ ತತ್ವಜ್ಞಾನ ಯಾರಿಗೆ ಇರುತ್ತೋ ಅಂತಹ ವ್ಯಕ್ತಿ ಪರಮಾತ್ಮನನ್ನು ನೋಡ್ತಾನೆ ಅಂತೆ. ಅದು ಹೇಗೆ ಅಂತ ಹೇಳಿದ್ರೆ ಧಾತು ಪ್ರಸಾದಾತ್. ಧಾತ ಅಂತ ಹೇಳಿದ್ರೆ ಸರ್ವಸಮರ್ಥನಾದಂತಹ ಪರಮಾತ್ಮ, ಇಡೀ ಜಗತ್ತನ್ನು ಧರಿಸಿದಂತಹ ಪರಮಾತ್ಮ, ಅವನ ಅನುಗ್ರಹ ಇದ್ದಾಗ ಮಾತ್ರ ಪರಮಾತ್ಮನ ದರ್ಶನ ಆಗಲಿಕ್ಕೆ ಸಾಧ್ಯ. ನಮಗೆ ಜ್ಞಾನ ಇದೆ, ನಮಗೆ ಸಂಸ್ಕೃತ ಬರುತ್ತೆ, ಹಾಗೆ ಹೀಗೆ ಅಂತ ನಾವು ಯಾವುದನ್ನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ನಮಗೆ ಪರಮಾತ್ಮನ ಜ್ಞಾನ ಬಂತು, ಪರಮಾತ್ಮನ ದರ್ಶನ ನಮಗೆ ಇನ್ನು ಆಗುತ್ತೆ ಅಂತ ನಾವು ಎಣಿಸಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ದರ್ಶನ ಆಗಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಜ್ಞಾನ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ಅವನ ಅನುಗ್ರಹವೂ ಕೂಡ ಬೇಕು. ಅಂತಹ ಧಾತು ಪ್ರಸಾದ ಪರಮಾತ್ಮನ ಅನುಗ್ರಹದಿಂದಾಗಿ ಮಾತ್ರ ಆ ಪರಮಾತ್ಮನ ದರ್ಶನ ಎಂಬುದು ಆಗುತ್ತೆ ಎಂಬುದಾಗಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಹೀಗೆ ಇನ್ನೂ ಅನೇಕ ವಿಚಾರಗಳನ್ನು ಮುಂದೆ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಆ ಉಳಿದ ವಿಚಾರಗಳನ್ನು ನಾಳೆ ದಿನ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.